ಬಿಗ್ ಬಾಸ್ ಮನೆಯ ಒಂಟಿ ಸಲಗ ಒನ್ ಮ್ಯಾನ್ ಶೋ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಂಥವ್ರು ಅಂತಂದ್ರೆ ಅದು ಧ್ರುವ ಅಂತ. ಬಿಗ್ ಬಾಸ್ ಮನೆಗೆ ಹೋದ ನಂತರ ಧ್ರುವಂತವ್ರು ಕಲ್ತಿದ್ದೇನು ಫಸ್ಟ್? ವ್ಯಾಲ್ಯೂ ಅಂದ್ರೆ ಪ್ರತಿ ಒಂದು ವಸ್ತುದ್ದು ವ್ಯಾಲ್ಯೂ, ಊಟದ ವ್ಯಾಲ್ಯೂ, ನಿದ್ದೆ ವ್ಯಾಲ್ಯೂ, ಜೀವನದ ವ್ಯಾಲ್ಯೂ. ಅಂದ್ರೆ ನಿಮ್ಮ ಪ್ರಕಾರ ಯಾರ್ಯಾರು ಮುಖೋಡ ಹಾಕೊಂಡು ಆಡ್ತಾ ಇದ್ರಲ್ಲಿ? ಆಲ್ಮೋಸ್ಟ್ ಎಲ್ಲರೂ, ಧ್ರುವಂತನ ಬಿಟ್ಟು ಎಲ್ಲರೂ ನನ್ನನ್ನು ಬಿಟ್ಟು ನೋಡಿರ್ಬೋದು. ನಾನು ಆ ವೇದಿಕೆನ ಒಂದು ದೇವಸ್ಥಾನದ ರೂಪದಲ್ಲಿ ನೋಡಿದ್ದೀನಿ. ಮತ್ತೆ ಜನಗಳು ನನ್ನನ್ನು ಒಂಟಿಯಾಗಿ ಕಳಿಸಿದ್ದು. ಹೌದು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತವ್ರು ಎಡವಿದ್ದೆಲ್ಲಿ ಅಂತ? ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಸಂಚು ನಡೆದಿರುತ್ತೆ. ಕಲ್ತ್ಕೊಂಡು ಆಟ ಆಡ್ಕೊಂಡು ಬಂದಿದ್ದು. ನನ್ನ ವ್ಯಕ್ತಿತ್ವದಲ್ಲಿ ಎಲ್ಲೂ ಜಾರ್ಲಿಲ್ಲ. ನನ್ನ ಏನು ಸ್ಟೈಲ್ ಇತ್ತು, ನಾನು ಆನೆಸ್ಟ್ ಆಗಿ ನನ್ನ ಕೊಟ್ಕೊಂಡು ಬಂದೆ. ಮತ್ತೆ ನನಗೆ ಚಾಲೆಂಜಸ್ ಅಂದರೆ ತುಂಬ ಇಷ್ಟ. ಇದರಿಂದ ಇಷ್ಟು ಜನಗಳನ್ನ ಸಂಪಾದನೆ ಮಾಡ್ಕೊಂಡ್ವಿ. ನನ್ನ ಶೋನ ಗೆದ್ದಾಗಿದೆ. ನೀವು ಹೊರಗಡೆ ಬಂದ ನಂತರ ಸ್ವತಃ ಗಿಲ್ಲಿನೇ ಮಾತಾಡ್ತಾರೆ, ಸೀಕ್ರೆಟ್ ರೂಮ್ನ ರಾಜ ಕಿಂಗ್. ಆ ಮೂಮೆಂಟ್ ಮಾತ್ರ ಮರೆಯಕ್ಕಾಗಂಗಿಲ್ಲ, ನೋಡಕ್ಕಾಗ್ತಾ ಇಲ್ಲ. ಸೀರಿಯಸ್ ಆಗಿ ಹೇಗಿತ್ತು ಅದು? ನಮಗೂ ಗೊತ್ತಿರ್ಲಿಲ್ಲ ಇಂಥೊಂದು ಟ್ವಿಸ್ಟ್ ನಮ್ಮ ಜೀವನದಲ್ಲಿ ಆ ಆಟದಲ್ಲಿ ಬರುತ್ತೆ ಅಂತ. ಅದನ್ನ ಡಿಸೈನ್ ಮಾಡಿರೋ ವ್ಯಕ್ತಿಗೆ ನನ್ನ ನಮಸ್ಕಾರಗಳು. ಅದು ನನ್ನ ಕಷ್ಟ ನನಗೆ ಗೊತ್ತು. ಆದ್ರೆ ಎಂಟರ್ಟೈನ್ ಆಗಿರೋ ರೀತಿ ಇದೆಯಲ್ಲ, ಅವರು ಆಟ ಆಡ್ತಿದ್ದ ರೀತಿ ಇದೆಯಲ್ಲ, ನನಗೆ ಎಷ್ಟು ಟ್ರಿಗರ್ ಆಗ್ತಾ ಇತ್ತು ಅಂತಂದ್ರೆ, ನಾನು ಆಕ್ಚುಲಿ ಅದು ಬಹಳ ಫ್ರಸ್ಟ್ರೇಷನ್ ಅಲ್ಲಿ ಅವ್ರನ್ನ ಇಮಿಟೇಟ್ ಮಾಡಿದ್ದು. ಎಂತ ಗೊತ್ತುಂಟ ಗೈಸ್, ಎಂತ ಗೊತ್ತುಂಟ ಒಂದು ಮಿನಿಟ್ ಅಂತ. ಕಾಮಿಡಿ ಮಾಡೋದ್ರಿಂದ ಸಿಕ್ಕಾಬಿಡೆ ಇರಿಟೇಟ್ ಆಗ್ತಿತ್ತು. ನೀವು ಕೂಡ ಬಹಳಷ್ಟು ಸಾರಿ ಹೇಳ್ತಾ ಇದ್ರಿ, ದೇವಿ ಮೇಲೂ ಕೂಡ ಒಂದಿಷ್ಟು ಹೋಗಿ ಪ್ರಮಾಣ ಮಾಡಿದ್ರಿ, ಮಾಡಬೇಡಾಗಿಲ್ಲಿ, ಇದು ನನಗೆ ಆಗ್ಬರೋದಿಲ್ಲ. ಆದ್ರೂ ಕೂಡ ಕೇಳ್ತಾ ಇರ್ಲಿಲ್ಲ. ಹೊರಗಡೆ ಬಂದ ತಕ್ಷಣ ನಾವು ಗನ್ ಎತ್ಕೊಂಡ್ವಿ. ಒಬ್ರು ನಮ್ಮನ್ನ ತಮಾಷೆ ಮಾಡ್ತಾರೆ ಈ ರೀತಿ ಅಂದಾಗ ಯಾರಿಗಾದ್ರೂ ಅದು ಇದಾಗುತ್ತೆ. ಹೌದು. ಸೊ ಅದು ನಡೀತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇಶ್ಯೂಸ್ ಇತ್ತು. ಇವ್ರು ಹೇಗೆ, ಏನಕ್ಕೆ ಈ ರೀತಿ ಈ ವ್ಯಕ್ತಿ ಅಂತ ಪ್ರತಿಯೊಬ್ಬರು ಈ ಪಬ್ಲಿಸಿಟೀಸ್ ಅಂತ ಅಲ್ಲ. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತಂದ್ರೆ ಯಾವುದೇ ಬಡವ ಆಗ್ಲಿ, ಶ್ರೀಮಂತ, ಜಾತಿ, ಸಮುದಾಯ ಇದೆಲ್ಲ ಅಲ್ಲ. ಹೊರಗಡೆ ಅದೇ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡೋದಾದ್ರೆ, ಒಂದು ಪ್ರತಿಭೆಗೆ ಇದೆಲ್ಲ ಇದ್ರ ಮೂಲಕ ಪ್ರತಿಭೆನ ಅಳಿಬಾರ್ದು. ಬಡವ ಅನ್ನೋದಕ್ಕೆ ಬಡವನ ಮಕ್ಕಳು ಅಂತ ಬಡತನದಿಂದ ಬಂದೆ ಅಂತ ವಿನ್ ಮಾಡೋದಾಗ್ಲಿ, ಈ ಸಂಘಟನೆಯವರು ಸಿಗ್ಲಿಲ್ಲ ಅಂದ್ರೆ ನಾನು ಹೊಡೆದಾಕ್ತೀನಿ, ಇದೆಲ್ಲ ಬಹಳ ನಾನ್ಸೆನ್ಸ್. ನೀವು ಕೂಡ ರನ್ನರ್ ಅಪ್ ಆಗಬಹುದು ಅಂತ ಅನ್ಕೊಂಡಿದ್ರ ಯಾವ್ದಾದ್ರು? ನನಗೆ ವಿನ್ನರೇ ಆಗ್ಬೇಕು ಅಂತ ಇದ್ದಿತ್ತು. ಹಾಯ್, ಹಲೋ, ನಮಸ್ಕಾರ. ರಬರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಿಗ್ ಬಾಸ್ ಮನೆಯ ಒಂಟಿ ಸಲಗ, ಅದರ ಜೊತೆಗೆ ಯಾವ ಗುಂಪಿಗೂ ಕೂಡ ಸೇರಿದಂಥ ಹುಡುಗ. ನಿಜವಾಗ್ಲೂ ಕೂಡ ಒಬ್ಬನೇ ಹೋಗಿ ಒಬ್ಬನೇ ನಾನು ಆಟ ಆಡಬೇಕು, ಯಾರ ಜೊತೆಗೂ ಕೂಡ ನಾನು ಸೇರಿ ಇವರ ಗುಂಪಿಗೆ ಸೇರಿದೆ ಅವರ ಗುಂಪಿಗೆ ಸೇರಿದೆ, ಒನ್ ಮ್ಯಾನ್ ಶೋ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಂಥವ್ರು ಅಂತಂದ್ರೆ ಅದು ಧ್ರುವ ಅಂತ. ಎಸ್, ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಹಾಯ್. ತುಂಬಾ ಖುಷಿ ಆಯ್ತು. ಏನ್ ಸರ್ ನನಗೆ ಇಲ್ಲ, ನಾನು ಒಂದು ಹೇಳಬೇಕು, ನಾನು ಇಲ್ಲಿವರೆಗೆ ಬರೋದಕ್ಕೆ ಕಾರಣನೇ ನಿಮ್ಮ ಎಲ್ಲ ಸಪೋರ್ಟ್, ನನ್ನ ಮಾಧ್ಯಮ ಮಿತ್ರರು. ಬಿಕಾಸ್ ನಮಗೆಲ್ಲ ಗಾಡ್ ಫಾದರ್ಸ್ ಇಲ್ಲ. ಸೊ ನಾನು ಒಂದು 10 ವರ್ಷದಿಂದ ಏನು ನನ್ನ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ನನ್ನ ಬೆಳೆಸಿರೋರು ನೀವು. ಮೊದಲು ನಿಮಗೆ ಧನ್ಯವಾದಗಳು. ಎರಡನೇದು, ಹೌದು, ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಆಟ ನೋಡ್ಕೊಂಡು ಹೋದವನಲ್ಲ ನಾನು. ನನಗೊಂದು ಆಸೆ ಇತ್ತು, ಬಿಗ್ ಬಾಸ್ ನಾನು ಆಡಬೇಕು, ಮತ್ತು ಕಿಚ್ಚ ಸುದೀಪ್ ಅವ್ರು ಇರಬೇಕಾದ್ರೇ ನಾನು, ಯಾಕಂದರೆ ಅವ್ರು ನಿರೂಪಣೆ ನೆಕ್ಸ್ಟಿಂದ ಮಾಡಲ್ಲ ಅಂತ ಹೇಳಿದರು. ಅವ್ರು ಇರಬೇಕಾದ್ರೆ ನನಗೆ ಸೀಸನ್ 10 ಆಫರ್ ಬಂದಿತ್ತು. ಸೊ ಈ ಸಲ ಎಲ್ಲ ಪ್ರೊಜೆಕ್ಟ್ಸ್ನ ದೂರ ಇಟ್ಟು ಫ್ರೀ ಇಟ್ಕೊಂಡಿದ್ದೆ. ಸೊ ನನಗೆ ಬಂತು ಆಫರ್. ಸೊ ತಗೊಂಡ್ವಿ. ಮೊದಲು ನನಗೆ ಅಷ್ಟು ಆಟ ಗೊತ್ತಿರಲಿಲ್ಲ, ತಿಳ್ಕೊಂಡೆ. ತದಾದ ನಂತರ ನೋಡಿ ನೀವೀಗ ಏನೆಲ್ಲ ಹೇಳಿದ್ರಿ, ಸೊ ಅದನ್ನ ಪಡ್ಕೊಂಡಿದ್ದೀನಿ ಇವತ್ತು. ತುಂಬಾ ಸಂತೋಷ ಇದೆ. ಎಸ್, ಎಲ್ರು ಕೂಡ ಆಲ್ಮೋಸ್ಟ್ ಎಲ್ಲ ಕೇಳೇ ಬಿಟ್ಟವ್ರೆ ಕ್ವಶನ್, ಏನ್ ಕೇಳಿ ಅಂತ ಧ್ರುವಂತವ್ರು. ಆದ್ರೂ ಕೇಳಿ, ಯಾಕಂದ್ರೆ ನೀವು ಪಡ್ಕೊಂಡಿರೋ ಅಭಿಮಾನಿಗಳು ಬೇರೆ ಇರ್ತಾರೆ. ಸೊ ನಿಮ್ಮನ್ನೇ ಮಾತ್ರ ಫಾಲೋ ಮಾಡೋಂಥವ್ರು ಇರ್ತಾರೆ. ಸೊ ಹಾಗಾಗಿ ಬಹುಶಃ ನನ್ನ ಅನುಭವಗಳು ಸೇಮೇ ಇರುತ್ತೆ. ಹೌದು. ಓಕೆ, ಬಿಗ್ ಬಾಸ್ ಮನೆಗೆ ಹೋದ ನಂತರ ಧ್ರುವಂತವ್ರು ಕಲ್ತಿದ್ದೇನು ಫಸ್ಟ್? ವ್ಯಾಲ್ಯೂ ಅಂದ್ರೆ ಪ್ರತಿ ಒಂದು ವಸ್ತುದ್ದು ವ್ಯಾಲ್ಯೂ, ಊಟದ ವ್ಯಾಲ್ಯೂ, ನಿದ್ದೆ ವ್ಯಾಲ್ಯೂ, ಜೀವನದ ವ್ಯಾಲ್ಯೂ, ಒಂದು ಫೋನಿನ ವ್ಯಾಲ್ಯೂ, ಸಂಬಂಧಗಳ ವ್ಯಾಲ್ಯೂ, ಮತ್ತೆ ಈಗ ಹೊರಗಡೆ ನಮಗೆ ಇರುವಂತ ಸ್ವಾತಂತ್ರ್ಯ, ಅದನ್ನ ಹೇಗೆ ಉಪಯೋಗಿಸ್ಕೋಬಹುದು, ಇದರದ್ದು ಬಗ್ಗೆ ಎಲ್ಲ ಒಂದು ಯೂನಿವರ್ಸಿಟಿ ಅದು. ಅದರದ್ದೆಲ್ಲ ಜ್ಞಾನ ಪ್ರಾಪ್ತಿ ನಮಗಾಗುತ್ತೆ ಅಲ್ಲಿ. ಸೊ ತುಂಬಾ ಈ ಎಲ್ಲದ್ರ ಬಗ್ಗೆ ವ್ಯಾಲ್ಯೂನ ತುಂಬಾ ಕಳ್ಕೊಂಡೆ ನಾನು. ಓಕೆ, ಸೀಸನ್ 12
12ನೇ ವ್ಯಕ್ತಿ ಅನ್ನೋದಕ್ಕಿಂತ ಈ 12 ನಂಬರ್ ಅನ್ನುವಂಥದ್ದು ನನ್ನ ಲೈಫಲ್ಲೂ ಕೂಡ ನಂಬರ್ 1 ಆಗಬೇಕು ಅನ್ನುವಂಥದ್ದು. ಸ್ಟಾರ್ಟಿಂಗ್ ಹೋಗ್ತೀರಾ, ಒಂಟಿಯಾಗಿ ಹೋಗ್ತೀರಾ, ಆಡುವಂಥ ವೇನೇ ಬೇರೆ ಚೇಂಜ್ ಆಗಿರುತ್ತೆ. ಎಲ್ಲರೂ ಕೂಡ ಗುಂಪು ಕಟ್ಕೊಂಡು ಹಂಗಾಡ್ತಾರೆ ಹಿಂಗಾಡ್ತಾರೆ. ಬಟ್ ಧ್ರುವಂತ್ ಅವರ ಹಾದಿನೇ ಚೇಂಜ್ ಇರುತ್ತೆ. ಜೈ ಮಹಾಕಾಲ್ ಅನ್ನುವಂಥ ಮೂಲಕ ಆ ಮನೆಯನ್ನ ತಮ್ಮ ಮನೆ ರೀತಿಯಾಗಿ ಜೀವಿಸಿದಿರಾ, ಅಷ್ಟು ಖುಷಿ ಇದೆ. ಹೌದು, ನನ್ನ ಅಲ್ಲಿ ಆಟದ ಬಗ್ಗೆ ಬಹಳ ಸಾರ್ಥಕತೆ ಇದೆ. ಮತ್ತೆ ನಾನು ಆ ವೇದಿಕೆನ ಒಂದು ದೇವಸ್ಥಾನದ ರೂಪದಲ್ಲಿ ನೋಡಿದ್ದೀನಿ. ನನಗೆ ನಾನು ಮಡಿಲಿ ಹೋಗಿದ್ದೀನಿ, ನಿಮ್ಗೆ ಗೊತ್ತಿರ್ಬೋದು, ನಾನು ನಾನ್ ವೆಜ್ ಎಲ್ಲ ಬಿಟ್ಟಿದ್ದೆ ಹೋಗೋದಕ್ಕಿಂತ ಮುಂಚೆ. ಬರೀ ಮೊಟ್ಟೆನೂ ತಿಂತಾ ಇರ್ಲಿಲ್ಲ ನಾನು. ಸೊ ಅಂತ ಮಹಾನ್ ವೇದಿಕೆನ ಒಂದು ದೇವಸ್ಥಾನದ ಥರನೇ ಇಟ್ಟಿದ್ದೆ ನಾನು. ಅದನ್ನು ಅದೇ ರೀತಿ ಟ್ರೀಟ್ ಮಾಡ್ತಿದ್ದೆ, ಅಷ್ಟೇ ಭಕ್ತಿಯಿಂದ ಆಟ ಆಡಿದ್ದೀನಿ. ಮತ್ತೆ ಜನಗಳು ನನ್ನನ್ನು ಒಂಟಿಯಾಗಿ ಕಳಿಸಿದ್ದು. ಹೌದು. ಮತ್ತೆ ಒಂಟಿಯಾಗಿ ನನ್ನ ಆಟ ಕೂಡ ಒಂಟಿದಾಗಿದ್ದು, ಅದನ್ನ ಗುರ್ತಿಸಿ ಜನಗಳು ಕೂಡ ಅದನ್ನೇ ಹೇಳಿದ್ದು, ಒಂಟಿಯಾಗಿ ಆಟ ಆಡ್ತಾನೆ ಅನ್ನೋ ನಂಬಿಕೆಯಲ್ಲೇ ಕಳಿಸಿದ್ದು. ಸೊ ಅದೇ ನಾನು ಹೇಳಿದಾಗೆ, ನನಗೆ ಮೊದಲು ಆಟದ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ನೋಡಿರೋನಲ್ಲ ಬಿಗ್ ಬಾಸ್. ತದಾದ ನಂತರ ಯಾವಾಗ ನನಗೆ ಆಟ ಅರ್ಥ ಆಗ್ತಾ ಹೋಯಿತು, ಮತ್ತೆ ನನಗೆ ಯಾವಾಗ ಸಮಸ್ತ ಈ ಆಟದ ಬಗ್ಗೆ ಕಿಚ್ಚ ಸುದೀಪ್ ಅವರು ಎಳೆಯಾಗಿ ನಮಗೆ ಪ್ರತಿ ವಾರ ನಮಗೆಲ್ಲ ಏನು ಹೇಳ್ಕೊಡ್ತಾ ಇದ್ರು, ಅದನ್ನ ಕೇಳ್ಕೊಂಡು ನನ್ನ ಆಟ ಶುರು ಮಾಡ್ತೀನಿ. ಅದು ನೆಕ್ಸ್ಟ್ ಲೆವೆಲ್ಗೆ. ಎಸ್, ಅಂದರೆ ಬಿಗ್ ಬಾಸ್ ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಮುಖವಾಡ ಹಾಕೊಂಡು ಬರ್ತಾರೆ. ಅದೇ ಮುಖವಾಡದಲ್ಲಿ ನಾನು ಆಡಬೇಕು. 1 ವಾರ ಇರುತ್ತೆ, 2 ವಾರ ಇರುತ್ತೆ, ಮೋಸ್ಟ್ಲಿ 3 ವಾರ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಕೊನೆವರೆಗೂ ಕೂಡ ಮುಖವಾಡ ಹಾಕೋದು ಬಹಳ ಕಷ್ಟ. ಬಟ್ ಧ್ರುವಂತ್ ಅವರ ಮುಖವಾಡ ಇಲ್ಲೂ ಕೂಡ ಕಾಣಿಸ್ಲಿಲ್ಲ. ಅವರು ಆಡುವಂಥ ವೇ, ಅವರು ಅಂದ್ರೆ ನಿಮ್ಮ ಪ್ರಕಾರ ಯಾರ್ಯಾರು ಮುಖವಾಡ ಹಾಕೊಂಡು ಆಡ್ತಾ ಇದ್ರಲ್ಲಿ? ಬಹುಶಃ ಆಲ್ಮೋಸ್ಟ್ ಎಲ್ರು, ಧ್ರುವಂತ್ ನನ್ನನ್ನು ಬಿಟ್ಟು ನೋಡಿರ್ಬೋದು. ಆಲ್ಮೋಸ್ಟ್ ಎಲ್ರು, ಅಂದ್ರೆ ಒಂದು ಆಟದ ಸ್ಟ್ರಾಟಜಿ ಆಗಿರ್ಬೋದು ಇದು. ಬಟ್ ನಾನು ಒಬ್ಬ 1 ಮ್ಯಾನ್ ಆರ್ಮಿ ಆಗಿ ನಾನು ಆಟ ಆಡ್ತಿದ್ದೆ. ಯಾಕಂದ್ರೆ ನನ್ನ ನಿಲುವುಗಳಾಗ್ಲಿ, ನಾನು ತಗೊಳ್ತಾ ಇದ್ದ ನಿರ್ಧಾರ, ನಾನು ಏನು ಪರ್ಫಾರ್ಮ್ ಮಾಡ್ತಾ ಇದ್ದೆ, ಇದೆಲ್ಲ ನನ್ನ ಒಂಟಿ ಇದಾಗಿತ್ತು. ಮತ್ತೆ ಗ್ರೂಪಲ್ಲಿ ಅಥವಾ ನಾಮಿನೇಷನ್ಗೆ ಹೆದರಿ ಒಂದು ಗ್ರೂಪಿಗೆ ಫೇವರ್ ಮಾಡೋದಾಗ್ಲಿ ಅಥವಾ ಒಂದು ಕಟ್ಕೊಳ್ಳೋದಾಗ್ಲಿ, ಏನು ಸ್ಟ್ರಾಟಜಿ ಮಾಡ್ತಾ ಇರಲಿಲ್ಲ. ನನ್ನನ್ನು ಜನಗಳು ನಂಬಿದ್ದಾರೆ, ಒಂಟಿಯಾಗಿ ಆಟ ಆಡ್ತಾನೆ ಅಂತ ನಂಬಿ ಕಳಿಸಿದ್ದಾರೆ, ಅದಕ್ಕೆ ಕಮಿಟ್ ಆಗಿದ್ವಿ. ಮತ್ತೆ ನನ್ನ ವೈಯಕ್ತಿಕ ನೇಚರ್ ಕೂಡ ಹಾಗೇನೆ. ಯಾಕಂದ್ರೆ ಜೀವನದ ಬಿಗ್ ಬಾಸ್ ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ಹಾಗೆ ಬಂದಿದ್ದು. ನನಗೆ ಯಾವ ಸಪೋರ್ಟ್ ಸಿಸ್ಟಮ್ ಆಗಲಿ, ಗಾಡ್ ಫಾದರ್ ಯಾರೂ ಇಲ್ಲ. ನನ್ನ ಪ್ಯೂರ್ ಟ್ಯಾಲೆಂಟ್ ಏನಿದೆ ಅದರಲ್ಲಿ ಇಲ್ಲಿವರೆಗೆ ಬಂದಿರೋನು. ನಿಮಗೆ ಗೊತ್ತಿರ್ಬೋದು, ನಾನು ವಿದೌಟ್ PR ಟೀಮ್ ಹೋಗಿರೋದು ಬಿಗ್ ಬಾಸಿಗೆ. ಯಾವುದೇ ಸೋಷಿಯಲ್ ಮೀಡಿಯಾ ಸ್ಟಂಟ್ಸ್ ಇಲ್ಲದೆ, ಪೋಸ್ಟರ್ಸ್ ಅದು ಇಲ್ಲದೆ, ನನ್ನಲ್ಲಿ ನಿಜವಾಗ್ಲೂ ಏನಾದರೂ ಪ್ರತಿಭೆ, ಇಷ್ಟು ದಿವಸ ನಾನು ಕಲ್ತಿರೋದು ಏನಾದರೂ ಇದ್ರೆ ಅದನ್ನ ಅಲ್ಲಿ ದಾರಿ ಎಳಿಬೇಕು ಅಂತ ಹೋದವನು. ಸೊ ಅದಕ್ಕೆ ಏನು ದಕ್ಕಬೇಕು, ಆ ಫಲ ದಕ್ಕಿದೆ ಅಂತ ನನಗೆ ಅನ್ಸುತ್ತೆ. ಎಸ್, ಧ್ರುವಂತ್ ಅವರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಕೌಂಟರ್ ಕೊಡಬೇಕು ಕೌಂಟರ್ ಕೊಡ್ತಾರೆ. ಯಾರಿಗೂ ಕೂಡ ಹೆದರದೆ, ಜಗ್ಗದೆ, ಬಗ್ಗದೆ ಕೌಂಟರ್ ಕೊಡೋದ್ರಲ್ಲಿ ಫಂಟರು. ತಗೋಬೇಕಾ, ನೀವು ಕೊಡ್ತೀರಾ, ನಾನು ಕೊಡ್ತೀನಿ. ಹೌದು. ಸೊ ಎಲಿಮಿನೇಷನ್ಗೂ ಕೂಡ. ಸೊ ಆ ಮೂಮೆಂಟ್ ಹೇಗಿತ್ತು ಅಂತ. ಸೊ ನನಗೆ ಭಯ ಇಲ್ಲ. ಯಾಕಂದ್ರೆ ಒಂದು ವಾಟ್ ಈಸ್ ರೈಟ್ ದಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ದಟ್ ಈಸ್ ರಾಂಗ್. ಸೊ ಆಟದಲ್ಲಿ ನನ್ನನ್ನು ತುಂಬ ಟಾರ್ಗೆಟ್ ಎಲ್ಲ ಮಾಡಕ್ ನೋಡ್ತಾರೆ. ಬಿಕಾಸ್ ಇದೇ ನನ್ನ ಆಟಿಟ್ಯೂಡ್ ಏನಿರುತ್ತೆ ಅದನ್ನೇ ನಾಟಕೀಯ, ಅದು ಮುಖವಾಡ ಅಂತ ಅದನ್ನ ಪೊಟ್ರೆ ಮಾಡಕ್ ನೋಡ್ತಾರೆ. ಸೊ ಮತ್ತೆ ನನಗೆ ಚಾಲೆಂಜಸ್ ಅಂದ್ರೆ ತುಂಬಾ ಇಷ್ಟ. ನನ್ನನ್ನು ಯಾರಾದರೂ ಚಾಲೆಂಜ್ ಮಾಡ್ತಾರೆ ಅಂದರೆ ತುಂಬ ಇಷ್ಟ. ಬಿಕಾಸ್ ಆ ಚಾಲೆಂಜಲ್ಲಿ ಗೆದ್ದು ಪ್ರೂವ್ ಮಾಡೋದಂದ್ರೆ ನನಗೆ ಭಾಳ ಇಷ್ಟ. ಸೊ ಇಂಥ ಚಾಲೆಂಜಸ್ ಬಂದಾಗ ಥ್ರಿಲ್ ಆಗ್ತಾಯಿತ್ತು. ಯಾಕಂದರೆ ನಿಜ ಜೀವನದ ಎಕ್ಸ್ಪೀರಿಯನ್ಸ್ ಭಾಳ ಇಂಪ್ಲಿಮೆಂಟ್ ಆಗುತ್ತೆ. ನೀವು ನಿಜ ಜೀವನದಲ್ಲಿ ಯಾವ ಹಾದಿಲಿ ನಡ್ಕೊಂಡು ಬಂದಿರ್ತೀರಿ, ಅದು ಈ ಶೋಗೆ ಭಾಳ ಇದಾಗುತ್ತೆ. ನಿಜ ಜೀವನದಲ್ಲಿ ನಾವು ತುಂಬ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ರೀತಿನೇ ಬೇರೆ ಇದೆ. ಸೊ ಇದು ನನಗೆ ಭಾಳ ಹೆಲ್ಪ್ ಆಯಿತು. ನನಗೆ ಆಮೇಲೆ ಇಲ್ಲಿ ಫೇವರಿಸಮ್ ಎಲ್ಲ ಇದು ನಮ್ಮ ಸ್ಟೈಲ್ ಅಲ್ಲ. ಯಾವಾಗ ಯಾವ ಟೈಮಲ್ಲಿ ನಮಗೆ ಏನು ಚಾಲೆಂಜಸ್ ಬರ್ತಿತ್ತು ಅದಕ್ಕೆ ತಕ್ಕವಾದಂಥ ಉತ್ತರ ಕೊಡ್ತಾ ಇದ್ವಿ. ಇದರಿಂದ ಇಷ್ಟು ಜನಗಳನ್ನ ಸಂಪಾದನೆ ಮಾಡ್ಕೊಂಡ್ವಿ. ಎಸ್, ಅದಂದ್ರೆ ಈಗ ಧ್ರುವಂತ್ ಅವರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಬೇರೆ ಕಡೆ ಪೋಟ್ರೆ ಆಗ್ತಾ ಇದ್ದಾರೆ. ನಾನು ಹೊರಗಡೆ ಇರುವಂಥ ಧ್ರುವಂತ ಬೇರೆ, ಚಾನಲ್ ನನಗೆ ಬೇರೆ ರೀತಿ ಪೋಟ್ರೆ ಮಾಡ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ರೂಮಲ್ಲಿ ಹೋಗಿ ಅಳ್ತೀರಾ? ಹೌದು. ಸೊ ಮೋಸ್ಟ್ಲಿ ಇವ್ರ ಹತ್ರ ಯಾರು ಅಂತಂದ್ರೆ ಕಾಮಿಡಿ ಕಿಲಾಡಿ ಆಗಿರುವಂತ ಚಂದ್ರಣ್ಣನ ಜೊತೆ ಹೋಗಿ ಅಳ್ತೀರಾ, ನಾನು ಅಂತ ವ್ಯಕ್ತಿ ಅಲ್ಲ, ಸೊ ನನ್ನನ್ನು ಬೇರೆ ರೀತಿ ಪೋಟ್ರೆ ಮಾಡ್ತಾ ಇದ್ದಾರೆ. ಬಟ್ ಈಗ ಸಿಕ್ಕಿರುವಂತ ಪಾಪ್ಯುಲಾರಿಟಿ, ಈಗ ಸಿಕ್ಕಿರುವಂತ ಜನತೆ, ಆ ಪ್ರೀತಿ ಈಗ ಹೇಗೆ ಅನಿಸ್ತಾ ಇದೆ? ಅದೊಂದು ಬೇರೆದೇ ಗ್ರಹ. ಬಿಗ್ ಬಾಸ್ ಮನೆ ನಿಮ್ಮ ಒಂದು ಎಲ್ಲದರಿಂದ ಕಟ್ ಮಾಡಿರ್ತಾರೆ. ಔಟರ್ ವರ್ಲ್ಡ್ ಇಂದ ನಿಮಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಹೊರಗಡೆ ನಾವು ಯಾವ ರೀತಿ ಪೊಟ್ರೆ ಆಗ್ತಿರ್ತಾರೆ. ಒಂದು ಕಂಪ್ಲೇಂಟ್ ಇತ್ತು ಮೊದಲನೇ ಕೆಲವು ದಿನಗಳಲ್ಲಿ, ಭಾಳ ಲೋ ಗ್ರಾಫ್ ಹೋಗ್ತಾ ಇತ್ತು ನಂದು. ಯಾಕಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಲಾಸ್ಟ್ ಡಿಸೆಂಬರ್ ನಾನು ತುಂಬ ಬ್ಯುಸಿ ಇರ್ತೀನಿ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ.
ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಸಂಚು ನಡೆದಿರುತ್ತೆ. Yes. ಅದರಿಂದ ತುಂಬ ನನ್ನ ಹೆಸರು ಡ್ಯಾಮೇಜ್ ಮಾಡುವಂಥ ಪ್ರಯತ್ನಗಳು ನಡೆದಿರುತ್ತೆ. ಅದರಿಂದ ನನ್ನ ತಂದೆ ತಾಯಿಗಳಿಗೆ ನಾವು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬರ್ತೀವಿ. ಆದರೆ ತಂದೆ ತಾಯಿ ಭಾಳ ಹರ್ಟ್ ಆಗಿರುತ್ತೆ ಅದು, ಬಿಕಾಸ್ ಅವ್ರು ತುಂಬ ಹೆಸರಿರೋರು. ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಮತ್ತು ಕೊಡಗಲ್ಲಿ ಭಾಳ ದೊಡ್ಡ ಹೆಸರಿರೋರು ನಮ್ಮ ತಂದೆ ತಾಯಿ. ಅವರ ಇಮೇಜ್ನ ಡ್ಯಾಮೇಜ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಸೊ ಇದನ್ನು ನನಗೆ ಈಗ ಈ ಬಿಗ್ ಬಾಸ್ ಶೋಗೆ ಬಂದು ನಾನು ಒಳ್ಳೇದು ಮಾಡದೇ ಇದ್ರು ಮತ್ತೆ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಮತ್ತೆ ಅಲ್ಲಿ ಮುಖವಾಡ ಗಿಕ್ವಾಡ ಇಂಥದ್ದೆಲ್ಲ ಬಂದಾಗ ನನಗದು ತುಂಬ ಬೋದರ್ ಆಗಕ್ಕೆ ಶುರು ಆಗುತ್ತೆ. ನನ್ನ ತಂದೆ ತಾಯಿ ಇದನ್ನೆಲ್ಲ ನೋಡಿ ಎಷ್ಟು ಹರ್ಟ್ ಆಗುತ್ತೆ. ಬೇಕಿತ್ತ ಈ ಶೋ? ಮೊದಲನೇದಾಗಿ ನಾನು ಇಂಡಿಯಾದಲ್ಲಿ ಇರೋದೇ ಅವ್ರಿಗೆ ಇಷ್ಟ ಇರಲಿಲ್ಲ. ಈ ಮುಂಚೆ ನಂದು ಒಳ್ಳೆ ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ದೆ, ಮತ್ತೆ ಇಂಟರ್ನ್ಯಾಷನಲ್ ಏರ್ಲೈನಲ್ಲಿದ್ದೆ, ಮತ್ತೆ ದುಬೈಯಲ್ಲಿ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಆಗಿ ನಾನಿದ್ದೆ. ಸೊ ಇದರಲ್ಲಿದ್ದವನು ನನ್ನ ಪ್ಯಾಷನ್ಗೆ, ನನ್ನ ಹಠಕ್ಕೆ ನನಗೆ ದೇಶ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ನನಗೆ ಇಲ್ಲೇ ಇರಬೇಕು, ನನಗೆ ಇಲ್ಲೇ ಹೆಸರು ಮಾಡಬೇಕು. ಮತ್ತೆ ಕಲೆ ಅಂತಂದ್ರೆ ನನಗೆ ಚಿಕ್ಕದ್ರಿಂದ ಇಷ್ಟ. ತಂದೆ ತಾಯಿ ಫೋರ್ಸ್ಗೆ ಒಂದು ಎಜುಕೇಶನ್ ಇದೆಲ್ಲ ಬೇರೆ ಬರ್ತೀವಿ. ಬಟ್ ನನಗೆ ಬರ್ತಾ ನಾನು ಬೆಳೀತಾ ನನಗೆ ಇದನ್ನ ಬಿಟ್ಟು ಬೇರೆ ನನ್ನ ಲೈಫ್ ಇಲ್ಲ ಅಂತ ಅನ್ನೋ ಭಾವನೆ ಬಂದಾಗ ನಾನು ಸಂಪೂರ್ಣವಾಗಿ ನನ್ನನ್ನು ಇದಕ್ಕೆ ತೊಡಗಿಸ್ಕೊಂಡಿದ್ದೀನಿ. ಎಲ್ಲಿ ಮತ್ತೆ ಈ ವೇದಿಕೆಯಿಂದ ನನ್ನ ಇಮೇಜ್ ಹಾಳಾಗ್ತಾ ಇದೆಯೋ ಅಂತ ಅನ್ನೋ ಭಯದಿಂದ ನನಗೆ ಸಾಕು ಅಂದ್ರೆ ತಂದೆ ತಾಯಿ ಇದಕ್ಕೆ ನಾನು ಅಲ್ದಿರೋದೇನೋ ಪುಟ್ರೆ ಆಗ್ತಾ ಇದೆಯಾ ಅಂತ. ಆದರೆ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲೆಲ್ಲವೂ ಕೂಡ ಹೇಳ್ಬಿಡ್ತಾರೆ, ಎಲ್ಲವೂ ನನಗೆ ಧೈರ್ಯ ತುಂಬ್ತಾರೆ. ಬಿಗ್ ಬಾಸ್ ಎಲ್ಲ ತುಂಬ್ತಾರೆ. ಇಲ್ಲ ತಪ್ಪು ಯೋಚನೆ ಮಾಡ್ತಾ ಇದ್ದೀರಿ ಅಂತ ನನಗೆ ತಿಳಿ ಹೇಳ್ತಾರೆ. ಆಗ ಸ್ವಲ್ಪ ಧೈರ್ಯ ಬರುತ್ತೆ. ಬಿಗ್ ಬಾಸ್ ಕೂಡ ನಾನು ಇದೀನಿ ನಿಮ್ಮ ಜೊತೆ ಅಂತ ಹೇಳ್ತಾರೆ. ಅದು ನನಗೆಲ್ಲ ಧೈರ್ಯ ತುಂಬುತ್ತೆ. ಮತ್ತೆ ಹಂತವಾಗಿ ನಾನು ಕಲ್ತ್ಕೊಂಡು ಓಕೆ ಫ್ಯಾಮಿಲಿ ಮೀಟು, ಮತ್ತೊಂದು ಕಡೆ ಸ್ನೇಹಿತರನ್ನ ಮೀಟು, ಆಮೇಲೆ ಅಭಿಮಾನಿಗಳ ಮೀಟ್ ಇದ್ದಾಗ ಬಿಗ್ ಬಾಸ್ ಕೆಲವೊಂದಿಷ್ಟು ಪದಗಳನ್ನು ಹೇಳ್ತಾರೆ ನಿಮ್ಮ ಬಗ್ಗೆ. ಧ್ರುವ ಅಂತೂ ಧ್ರುವ ತಾರೆ, ಆ ಪದಗಳನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾವುಕರಾಗ್ಬಿಡ್ತೀರಿ. ಹೇಗಿತ್ತು ಆ ಕ್ಷಣ? ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಈ ಮಾಡಬೇಕು ಅಂತ ಮಾಡೋದು ಬೇರೆ, ಒಂದು ಹಾರ್ಟಿಂದ ಮಾಡೋದು ಬೇರೆ. ಅದೆಲ್ಲ ಗುರ್ತಿಸಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಏನು ನನ್ನನ್ನು ನಾನು ಕೊಟ್ಟಿದ್ದೀನಿ ಆ ಮನೆಗೆ, ಅದನ್ನು ಯಾರು ಗುರ್ತಿಸಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನನಗೆ ಬರೋವಂಥ ಚಪ್ಪಾಳೆ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ ಒಂದು ಸ್ಮೈಲ್ ಸಿಗೋದೇ ಭಾಳ ದೊಡ್ಡದು. ಮತ್ತು ಇಡೀ 12 ವರ್ಷದಿಂದ 12 ಸೀಸನ್ನ ಕಟ್ಟಿ ಇವತ್ತು ಭಾಳ ದೊಡ್ಡ ಬ್ರ್ಯಾಂಡ್ ಆಗಿ ಕಟ್ಟಿ ನಿಲ್ಲಿಸಿರೋವಂಥ ವ್ಯಕ್ತಿ. 12 ಸೀಸನಲ್ಲಿ ಸುಮಾರು 12 ಇಂಟು 20-24 ಕಂಟೆಸ್ಟೆಂಟ್ ಅಂತಂದರೆ ಇಷ್ಟು ವ್ಯಕ್ತಿಗಳನ್ನು ನೋಡಿರೋಂಥ ಕಿಚ್ಚ ಸುದೀಪ್ ಅವರು. ನಾವು ಆ ಮನೆ ಒಳಗಡೆ ಕಾಲಿಟ್ಟು ಹೊರಗಡೆ ಬರೋವರೆಗೂ ಒಬ್ಬನ ಹದ್ದಿನ ಕಣ್ಣಿಂದ ಪ್ರೊಫೈಲಿಂಗ್ ಮಾಡಿರ್ತಾರೆ. ಅವರು ಇಡೀ ಸೀಸನ್ಗೆ ನನಗೆ ಅವ್ರು ಯಾವುದಕ್ಕೂ ಕೇರ್ ಮಾಡುವಂಥ ವ್ಯಕ್ತಿ ಅಲ್ಲ. ನಿಮಗೆ ಗೊತ್ತು, ಈಸ್ ಅ ಬಾದ್ಶಾ. ಅವರು ಭಾಳ ಮುಂದೆ ಇದ್ದಾರೆ. ಅವರ ಯೋಚನೆ ಅವ್ರು ಯಾವುದಕ್ಕೂ ಕೇರ್ ಮಾಡೋರಲ್ಲ. ಅದನ್ನು ಅವರು ನನಗಿನ್ನೂ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಪದಗಳಿಲ್ಲ. ಯಾಕಂದ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬಹುಶಃ ಎಲ್ಲೂ ಇಲ್ಲ ನನ್ನ ಪ್ರಕಾರ. ಅವರು ಇಡೀ ಸೀಸನ್ಗೆನೆ, ಇಡೀ ಸೀಸನ್ 12 ಅಲ್ಲಿ ಇಡೀ ಸೀಸನ್ಗೆನೆ ನನಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಅದು ಅವತ್ತೇ ಗೆದ್ದೆ ನಾನು ಒಂದು. ಮತ್ತೆ ಬಿಗ್ ಬಾಸ್ ಅವರು ನಾನು ವೋಟ್ ಅಪೀಲ್ ಕೇಳ್ತಾ ಇರಬೇಕಾದ್ರೆ ನನ್ನ ಎಫರ್ಟ್ಸ್ನ ಅವರು ನೋಡಿ ಆಡಿದಂಥ ಮಾತುಗಳು, ನಮ್ಮ ಧ್ರುವ ತಾರೆ, ಅದು ನನಗೆ ಹೇಳ್ದೆ ಭಾವುಕರಾಗ್ತೀನಿ ನಾನು. ಎಲ್ಲರ ಹತ್ರ ಬಂದು ಮಾತಾಡ್ಬೇಕಾದಂಥ ಸಂದರ್ಭ ಹೇಳ್ತಿರ್ತಾರ. ಆ ಪದಗಳು ಹೇಳ್ಬೇಕಾದ್ರೆ ನಿಜವಾಗ್ಲೂ ಕೂಡ ಅಮೇಝಿಂಗ್ ಮ್ಯಾಮ್, ಅಮೇಝಿಂಗ್ ಅಶ್ವಿನಿ ಗೌಡ ಅವ್ರಿಗೆ ಮಾತಾಡ್ಬೇಕಂತ. ಎಸ್, ಈಗ ಆ ಕಿಚ್ಚನ ಚಪ್ಪಾಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಒಂದಿಷ್ಟು ಚರ್ಚೆ ಆಗೋದಕ್ಕೆ ಆರಂಭ ಆಗುತ್ತೆ. ಇಡೀ ಸೀಸನ್ನ ಚಪ್ಪಾಳೆ ಸಿಗುತ್ತೆ ನಿಮಗೆ. ಸಿಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಅದು ಕಲರ್ಸ್ ಕನ್ನಡ ಪೇಜಲ್ಲಿ ಮತ್ತೆ ವಾರದ ಚಪ್ಪಾಳೆ ಆಗುತ್ತೆ ಅಭಿಮಾನಿಗಳ ಮೇರೆಗೆ, ಹಾಗೆ ಹೀಗೆ ಅನ್ನುವಂಥದ್ದು. ಏನು ಹೇಳ್ತೀರಾ ಅದ್ರಲ್ಲಿ? ನನಗೆ ನನ್ನ ಏನು ತೊಡಗಿಸ್ಕೊಂಡಿದ್ದೀನಿ ಅದಕ್ಕೆ ಯಾವ ಬಿರುದು ಸಿಗಬೇಕು, ನನಗೆ ಆ ಸನ್ಮಾನ ಏನು ಸಿಗಬೇಕಿತ್ತು, ಆ ಗಿಫ್ಟ್ ಏನು ಸಿಗಬೇಕಿತ್ತು, ಯಾವ ವ್ಯಕ್ತಿಯಿಂದ ಸಿಗಬೇಕಿತ್ತು, ಅದು ಸಿಕ್ಕಾಯ್ತು. ಅದೊಂದು ಏರ್ ಹೋಗಾಯ್ತು. ಇನ್ನು ಚಾನಲ್ ಎಲ್ಲ ವಾಹಿನಿ ಯಾವುದಕ್ಕೆ ಕೆಲಸ ಮಾಡ್ತಾ ಅಂದರೆ ಜನಗಳಿಗೆ. ಈಗ ಅದ್ರ ಪರ ವಿರೋಧ ಬಂದಾಗ ಇಟ್ಸ್ ಅ ವೆರಿ ಮೆಚ್ಯೂರ್ಡ್ ಡಿಸಿಷನ್. ಅದನ್ನ ಕ್ವಶನ್ ಮಾಡಿ ಕಾಂಟ್ರವರ್ಸಿ ಅದೆಲ್ಲ ನ್ಯೂಸೆನ್ಸ್ಗೆ ಕೈ ಹಾಕಕ್ಕೆ ಹೋಗಲ್ಲ, ನಾನು ಹೋಗಲ್ಲ, ಚಾನಲ್ ಹೋಗಲ್ಲ. ಅದು ಮೆಚ್ಯೂರಿಟಿನೇ ಬೇರೆ. ಈಗ ನೀವೊಂದು ದೊಡ್ಡ ಆ್ಯಂಗಲ್ ಅಲ್ಲಿ ನೋಡಿದಾಗ ಒಂದು ಶೋ ವ್ಯೂವರ್ಸ್ ಇರ್ತಾರೆ. ಶೋದು ವ್ಯೂವರ್ಸ್ ಕೋಟ್ಯಾಂತರ ಜನದಲ್ಲಿ ಇರಬೇಕಾದ್ರೆ ಈ ಒಂದು ಚಿಕ್ಕ ನಾನ್ಸೆನ್ಸ್ ಯಾರು ಕ್ರಿಯೇಟ್ ಮಾಡ್ತಾರೆ, ಈ ಹೊಟ್ಟೆ ಕಿಚ್ಚಿಗೋ ಅಥವಾ ಕಿಡಿಗೇಡಿಗಳು ಅಥವಾ PR ಮಾಫಿಯಾಗೋ
ಅಥವಾ ಇಂಥ ಕಿಡಿಗೇಡಿಗಳಿಂದ ಏನು, ಅದಕ್ಕೇನು ಗೊತ್ತಾ, ನಾವು ಕಲ್ಲೆಸಕ್ಕೆ ಹೋಗಲ್ಲ ನಾವು. ಆಮೇಲೆ ಇಂಥವ್ರಿಂದನೇ ಅದಕ್ಕೆ ವ್ಯಾಲ್ಯೂ ಬರೋದು, ಫೇಮಸ್ ಆಗೋದೇ ಇಂಥವ್ರಿಂದ. ಅವ್ರು ಆಕ್ಚುಲಿ ಕೊಟ್ಟು ಚಪ್ಪಾಳೆ ಕೊಟ್ಟು ಅದು ಅಲ್ಲೇ ಇದ್ದಿದ್ರೆ ಬಹುಶಃ ಈ ಮಟ್ಟಿಗೆ ಹೆಸರು ಮಾಡ್ತಾ ಇರ್ಲಿಲ್ಲ, ಈ ಮಟ್ಟಿಗೆ ತೂಕ ಬರ್ತಾ ಇರ್ಲಿಲ್ಲ ಚಪ್ಪಾಳೆಗೆ. ಇಂಥವರೇ ಕೊಟ್ಟಿದ್ದು ನಮಗೆ. ಅದು ಕಾಂಟ್ರವರ್ಸಿನೋ ಅಥವಾ ಏನು ಹೊರಗಡೆ ಆಗಿದ್ದಕ್ಕೆ ಕಿಚ್ಚ ಸರ್ ವೇದಿಕೆಯಲ್ಲಿ ಹೇಳ್ತಾರೆ, ನಮ್ಮ ಚಪ್ಪಾಳೆಗೆ ಇಷ್ಟು ತೂಕ ಇದೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಹೌದು, ಕೌಂಟರ್ ಕೊಡ್ತಾರೆ. ಇದು ಉತ್ತರಗಳು, ಇದು ಉತ್ತರಗಳು. ನಾವು ಪಡ್ಕೊಂಡಿರೋರು ನಾವು ಪಡ್ಕೊಂಡಾಗಿದೆ, ತಲೆ ಕೆಡಿಸ್ಕೊಳ್ಳೋರು ಅವ್ರು ಕೆಡಿಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಚಾನೆಲ್ ಕಲ್ಲೆಸಕ್ ಹೋಗಲ್ಲ. ಏನ್ರಪ್ಪ ಇದ ಸರಿ, ಅವನು ಸಿಕ್ಕಿರೋದು ಸಿಕ್ಕಾಗಿದೆ, ಇನ್ನೇನು. ಸರ್, ಆ ಕಿಚ್ಚ ಸರ್ ಅವರ ಒಂದು ಗಿಫ್ಟ್ ಸಿಗುತ್ತೆ, ಆ ಖುಷಿ, ಆ ಹಾರ್ಟು, ಅದ್ರ ಜೊತೆಗೆ ಕಿಚ್ಚ ಅಂತ ಬರ್ದಿದ್ದು, ಧ್ರುವ ಅಂತ ಬರ್ದಿದ್ದು ತೆಗೆದುಕೊಂಡಾಗ ಎಷ್ಟು ಖುಷಿ ಇತ್ತು ನಿಮ್ಗೆ? ಅದು ಕನಸಾಗಿತ್ತು. ನನಗಿಂತ ಜಾಸ್ತಿ ನನ್ನ ತಾಯಿ ಕನಸಾಗಿತ್ತು. ಓಕೆ. ನಮ್ಮಮ್ಮ ಹೇಳ್ತಾ ಇದ್ರು, ನೀನು ಎಷ್ಟು ವಾರ ಇರ್ತೀಯೋ ಏನೋ ಗೊತ್ತಿಲ್ಲ, ಆದ್ರೆ ನೀನು ಕಿಚ್ಚನ ಚಪ್ಪಾಳೆಯನ್ನು ತಗೊಂಡು ಬರಬೇಕು, ಯಾಕಂದ್ರೆ ಅದಕ್ಕಿರೋ ವ್ಯಾಲ್ಯೂ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತಾನೆ ಅಮ್ಮ ಹೇಳಿದ್ದು. ಅಮ್ಮನ್ ಭಾಳ ಕನಸಾಗಿತ್ತು. ಆದರೆ ಅದು ಇಡೀ ಸೀಸನ್ಗೆನೆ ಅವರ ಮಗನ್ಗೆ ಸಿಗುತ್ತೆ ಅಂತ ನಮ್ಮಮ್ಮ ಅನ್ಕೊಂಡಿರ್ಲಿಲ್ಲ. ಹತ್ತು ಬಿಟ್ಟಿದ್ದಾರೆ ಅವರಂತಲ್ಲ, ನಾನು ಇಮೋಷನಲ್ ಆಗಿದ್ದೀನಿ, ತುಂಬಾ ಜನ ಇಮೋಷನ್ ಆಗಿದ್ದಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಎಸ್. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತವ್ರು ಎಡವಿದ್ದೆಲ್ಲಿ ಅಂತ? ನಾನು ಎಡವಲಿಲ್ಲ, ಎಲ್ಲೂ ಎಡವಲಿಲ್ಲ. ನಾನು ಹೇಳಿದ ಮೈನಸ್ ಪ್ಲಸ್, ನನಗೆ ಬಿಗ್ ಬಾಸ್ ನೋಡಿ ಗೊತ್ತಿರೋನಲ್ಲ. ನಾನು ಅಲ್ಲಿಗೆ ಬಂದು ಎಲ್ಲವನ್ನು ತಿಳ್ಕೊಂಡು ಕಲ್ತ್ಕೊಂಡು ಆಟ ಆಡ್ಕೊಂಡು ಬಂದಿದ್ದು. ನನ್ನ ವ್ಯಕ್ತಿತ್ವದಲ್ಲಿ ಎಲ್ಲೂ ಜಾರ್ಲಿಲ್ಲ. ನನ್ನ ಏನು ಸ್ಟೈಲ್ ಇತ್ತು, ನಾನು ಆನೆಸ್ಟ್ ಆಗಿ ನನ್ನ ಕೊಟ್ಕೊಂಡು ಬಂದೆ. ನನ್ನ ಪ್ರಕಾರ ಈಗ ಕಪ್ಪು ಗೆಲ್ಲೋದು ಬೇರೆ, ಶೋ ಗೆಲ್ಲೋದು ಬೇರೆ, ಕಮರ್ಷಿಯಲ್ ಆಸ್ಪೆಕ್ಟ್ ಬೇರೆ ಇದೆ. ನಿಮ್ಮ ಎಂಟರ್ಟೈನ್ಮೆಂಟ್ ಅಲ್ಟಿಮೇಟ್, ಈಗ ಚಾನಲ್ಗೆ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಅದು ಯಾವ್ಗೆ ವೋಟಿಂಗ್ ಗೀಟಿಂಗ್ ಅದು ಬೇರೆ, ಶೋ ಗೆಲ್ಲೋದು ಬೇರೆ. ನಾವು ಈಗ ಈ ಚಪ್ಪಾಳೆ ಮುಖಾಂತರ ಅಥವಾ ನಾನು ಅದೇ ವೋಟ್ ಕೇಳಬೇಕಾದ್ರೆ ಬಿಗ್ ಬಾಸ್ ಏನು ಮಾತಾಡಿದ್ದಾರೆ ನನ್ನ ಬಗ್ಗೆ, ನನ್ನ ಶೋನ ಗೆದ್ದಾಗಿದೆ. ಸೊ ಜನರ ಪ್ರೀತಿನೇ ಗೆದ್ದಾಗಿದೆ. ನನಗೆ ಕೊಟ್ಟಿರೋಂಥ ಹೆಸರುಗಳು ಮತ್ತೆ ಜನ ಏನ್ ನಂಬಿಕೆ ಒಂಟಿ ಆಗ ಆಟ ಆಡ್ತಾನೆ ಅದನ್ನ ಪ್ರೂವ್ ಮಾಡಿ ಬಂದು ಜನಗಳೇ ನನಗೆ ಹೇಳಿದ್ರು, ನಾವು ನಂಬಿಕೆ ಏನ್ ಇಟ್ಟಿದ್ವಿ, ಒಂಟಿ ಸಲ್ಗಾವನ್, ಒನ್ ಮ್ಯಾನ್ ಆರ್ಮಿ. ಅದಕ್ಕಿಂತ ದೊಡ್ಡದು ಈಗ ಹೇಗೆ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಎಲ್ಲ ಕಂಟೆಸ್ಟೆಂಟ್ ಒಂದ್ ಕಡೆ, ವಿನ್ನರ್ ಒಂದ್ ಕಡೆ, ಧ್ರುವಂತ ಒಂದ್ ಕಡೆ ಇದ್ದಾರೆ. ಸೊ ಅದು ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂತ ಅನ್ಸುತ್ತೆ. ನೀವು ಹೊರಗಡೆ ಬಂದ ನಂತರ ಸ್ವತಃ ಗಿಲ್ಲಿನೇ ಮಾತಾಡ್ತಾರೆ, ಧ್ರುವಂತಣ ಹೋಗ್ಬಿಟ್ರಲ್ಲ, ಹೋಲಾರ್ದಂಥ ವ್ಯಕ್ತಿ ಅವನು, ಎಂತಹ ಶಿಸ್ತಾಗಿ ಇಟ್ಕೊತಾ ಇದ್ದ, ಮನೆ ಎಷ್ಟು ಕ್ಲೀನಾಗಿ ಮಾಡ್ತಾ ಇದ್ದ. ನಾವು ಅನ್ಕೊಂಡ್ಬಿಡ್ತಿದ್ವಿ 1 ವಾರನೋ 2 ವಾರನೋ 3 ವಾರನೋ ಮಾಡಿಬಿಟ್ರೆ ಅವ್ರ ಮುಖವಾಡ ಗೊತ್ತಾಗ್ಬಿಡ್ತಿತ್ತು. ಬಟ್ ಮನುಷ್ಯ ಹೋಗುವವರೆಗೂ ಕೂಡ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಲ್ಲ, ರಿಯಲಿ ಗ್ರೇಟ್ ಅಂತದ್ದು. ಅಂಥವರ ಬಾಯಲ್ಲೂ ಕೂಡ ನನಗೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ. ನನಗೆ ಗಿಲ್ಲಿ ಅವರ ಸಕ್ಸಸ್ ಮೇಲೇನು ಭಾಳ ಖುಷಿ ಇದೆ. ಯಾಕಂದ್ರೆ ಅವ್ರು ಸಂಪಾದನೆ ಮಾಡಿರುವಂಥ ಜನಗಳ ಪ್ರೀತಿ ಇದೆಯಲ್ಲ, ನನಗೆ ತುಂಬ ಇಷ್ಟಪಡೋವಂಥ ವ್ಯಕ್ತಿ. ನಮ್ಮ ಮನೆ ಒಳಗಡೆನೂ ಹೇಳಿದ್ದೆ. ಸೊ ನಾನು ಅವ್ರಿಗೆ ಗೈಡು ಮಾಡ್ತಾ ಇದ್ದೆ ಗಿಲ್ಲಿ ಅವ್ರಿಗೆ. ಬಟ್ ಇವತ್ತು ಶೋನ ಬಿಟ್ಟು ಒಂದು ರಿಲೇಶನ್ಶಿಪ್ ಇರುತ್ತೆ ಎಲ್ರಿಗೂ, ಒಂದು ಆಟವನ್ನ ಬಿಟ್ಟು. ಅದೇ ವಿಕ್ಟ್ರಿ. ಗಿಲ್ಲಿ ಅವರ ಬಾಯಿಯಿಂದ ನನ್ನ ಬಗ್ಗೆ ಮತ್ತೆ ರಘು ಅವರು ಮಾತಾಡ್ತಾರೆ, ಧ್ರುವಂತ ಅವನು ಕೊಟ್ಟಿರೋಂಥ ಅವನು ತೊಡಗಿಸ್ಕೊಂಡಿರೋಂಥದ್ದು ಈ ಮನೆಗೆ ಅಂತ. ಇದು ರಿಯಲ್ ವಿಕ್ಟ್ರಿ ಸರ್. ಎಸ್. ರಘು ಅವರು ಕೂಡ ತುಂಬಾ ವಿಚಾರದಲ್ಲಿ, ಗೇಮ್ ವಿಚಾರದಲ್ಲಿ ಸಿಕ್ಕಾಪಡೆ ಬೆನ್ನೆಲುಬಾಗಿ ನಿಲ್ತಾರೆ. ಧ್ರುವಂತೂ ಕೂಡ ಆಡಬೇಕು. ನಾನು ಫಿಸಿಕಲ್ ಗೇಮ್ ಅಂತ ಬಂದಾಗ ಧ್ರುವಂತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಹತ್ರ ಆ ಇರುವಂತ ತಾಕತ್ ನೋಡಿರ್ತಾರೆ ಅವರು. ಸೊ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಇಲ್ಲ, ಧ್ರುವಂತ ಅವ್ರನ್ನ ಸೈಡ್ ಲೈನ್ ಮಾಡಬೇಕು, ಧ್ರುವಂತ ಅವ್ರನ್ನ ಕಡೆಗಣಿಸ್ಬೇಕು, ಧ್ರುವಂತ ಅವ್ರನ್ನ ಗೇಮ್ ಕೊಡಬಾರ್ದು, ಬಹಳಷ್ಟು ವಾರಗಳ ಕಾಲ ನಡೆಯುತ್ತೆ ನಿಮ್ಮ ಮೇಲೆ. ಆದ್ರೂ ಕೂಡ ಸಿಡ್ದಿರ್ತೀರಾ, ಗೇಮ್ ಆಡ್ತೀರಾ, ತೋರಿಸ್ತೀರಾ, ತಮಗೆ ನೀವು ಪ್ರೂವ್ ಮಾಡ್ಕೊಳ್ತೀರಾ. ಎಷ್ಟು ಖುಷಿ ಆಯ್ತು ಅವರು. ಹೌದು, ಯಾಕಂದ್ರೆ ಅಲ್ಲಿ ಈ ರೀತಿ ಎಲ್ಲ ನಡೆಯೋದು, ರಣತಂತ್ರಗಳು ನಡೆಯೋದು ಸಹಜ. ಅಲ್ಲಿ 2 ಜನಗಳನ್ನ ಹೊರಗಡೆ ಇಡಕ್ ನೋಡ್ತಾರೆ, ಹೊರಗಡೆ ಕಳ್ಸಕ್ ನೋಡ್ತಾರೆ. ಒಂದು ತುಂಬಾ ವೀಕ್ ಇರೋರು, ಇಲ್ದಿದ್ರೆ ನನಗೆ ಅವನು ಚಾಲೆಂಜ್ ಆಗ್ತಾನೆ ಅಂತ ಅಂದಾಗ ಅವನ ಮೇಲೆ ಟಾರ್ಗೆಟ್ ಬರುತ್ತೆ. ಸೊ ವೀಕ್ ಅಂತೂ ನಾವಲ್ಲ. ಸೊ ಇನ್ನೊಂದು ಲೆವೆಲ್. ಸೊ ಯಾವ್ದ್ರಲ್ಲ ಆಗುತ್ತೆ, ಸಾಧ್ಯ ಆಗುತ್ತೆ, ನನ್ನನ್ನು ಹೊರಗಡೆ. ಫಸ್ಟ್ ನನಗೆ ಅದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಈ ರೀತಿ ಒಂದು ಸಂಚು ನಡೀತಾ ಇದೆ ಅಂತ ಅಂದಾಗ ನಾವು ಸ್ಟ್ಯಾಂಡ್ ತಗೊಂಡ್ವಿ. ಇಲ್ಲ, ನಾನು ಆಡ್ತೀನಿ ಅಂತ, ಇನ್ನು ನಾನು ಬಿಟ್ಕೊಡಲ್ಲ ಅಂತ ನಾನು ನಿಂತ್ಕೋತೀನಿ. ಆಮೇಲೆ ಆಟ ಆಡ್ತೀನಿ. ಮತ್ತೆ ಟಾಪ್ 6 ಅಲ್ಲಿ ಬಂದಾಗ್ಲೂ ನನ್ನನ್ನು ಬ್ಲಾಕ್ ಮಾಡೋದಕ್ಕೆ ನೋಡ್ತಾರೆ. ಡಿಬಾರ್ ಬಾರ್
ಆಗ್ಲೂ ಬಿಗ್ ಬಾಸ್ ಅದನ್ನ ಇದ್ ಮಾಡ್ತಾರೆ. ಹೌದು. ಇಲ್ಲ ಅವನಿಗೆ ಸಿಗ್ಬೇಕು ವೇದಿಕೆ, ನೀವು ಹೀಗೆ ಮಾಡ್ಕೊಂಡು ಬಂದಿದ್ದೀರಿ ಅವನ ಜೊತೆ ಅಂತ ನನಗೆ ಮತ್ತೆ ಒಂದು ಆಪರ್ಚುನಿಟಿ. ಆಗ ಕಂಟಿನ್ಯೂಸ್ ಹೊಡ್ಕೊಂಡು ಬರ್ತೀನಿ ನಾನು ಎಲ್ಲ ಟಾಸ್ಕ್. ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಸರ್. ಎಸ್, ಸೀಕ್ರೆಟ್ ರೂಮ್ ನ ರಾಜ ಆ ಮೂಮೆಂಟ್ ಮಾತ್ರ ಮರೆಯಕ್ಕಾಗಂಗಿಲ್ಲ. ಯಾಕೆ ಅಂತಂದ್ರೆ ಇಬ್ರಿಗೂ ಕೂಡ ಆಗ್ ಬರಲ್ಲ, ಅವ್ರ ಕಂಡ್ರೆ ನಿಮ್ಗೆ ಆಗ್ ಬರಲ್ಲ, ಅವ್ರಿಗೆ ಕಂಡ್ರೆ ನಿಮ್ಗೆ ಆಗ್ ಬರಲ್ಲ. ಹೆಂಗ್ ಆಗ್ಬಿಡ್ತು ಅಂತಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇಬ್ರು ಜೊತೆ ಶೇರ್ ಬಿಡ್ತಾರ. ಪ್ರೋಮೋಗಳು ಒಂದು ನೋಡಿದಾಗ ಆ ಸಾಯಂಕಾಲ ನೋಡ್ಲೇಬೇಕು ನಾವು ಬಿಗ್ ಬಾಸ್. ಹೌದು. ಯಾಕೆ ಅಂತಂದ್ರೆ ಆ ಬೆಡ್ಶೀಟ್ ಎಳೆದು ಬಿಸಾಕೋದೇನೋ, ನಿನ್ನ ವ್ಯಕ್ತಿತ್ವ ಅನ್ನೋದೇನು ಗೊತ್ತಾಗ್ತಾ ಇದೆ. ಹಾಗೆ ಹಿಂಗೆ ಯಪ್ಪ ಏನ್ ಗುರು ಇದು, ಧ್ರುವಂತವ್ರು ಆಡ್ತಾ ಇರೋದು ಆಟ ನೋಡಕ್ ಆಗ್ತಾ ಇಲ್ಲ. ಸೀರಿಯಸ್ ಆಗಿ ಹೇಗಿತ್ತಾರು? ನಮಗೂ ಗೊತ್ತಿರ್ಲಿಲ್ಲ ಇಂಥ ಒಂದು ಟ್ವಿಸ್ಟ್ ನಮ್ಮ ಜೀವನದಲ್ಲಿ ಆ ಆಟದಲ್ಲಿ ಬರುತ್ತೆ ಅಂತ. ಅದನ್ನ ಡಿಸೈನ್ ಮಾಡಿರೋ ವ್ಯಕ್ತಿಗೆ ನನ್ನ ನಮಸ್ಕಾರಗಳು. ಅಲ್ಲಿ ಆಕ್ಚುಲಿ ಅಷ್ಟು ಸನ್ನಿವೇಶ ನಡೆದಿದ್ದು ನಿಜಾನೇ. ಯಾಕಂದ್ರೆ ನನ್ನ ಒಂದು ನಿಲುವುಗಳು ಬೇರೆ ಇತ್ತು, ಅವ್ರದ್ದೊಂದು ಅಭಿಪ್ರಾಯಗಳು ಬೇರೆ ಇತ್ತು, ನಮ್ದು ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ಅವರ ಸ್ಟೈಲಲ್ಲಿ ಬರ್ತಾ ಇದ್ರು, ನಾವು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ. ಅದು ನನ್ನ ವ್ಯಕ್ತಿತ್ವದ ಇದು. ಸೊ ಅವರು ಅದನ್ನ ಫ್ರಸ್ಟ್ರೇಷನ್ ತೋರಿಸ್ತಾ ಇದ್ರು, ನಾನು ಅದಕ್ಕೆ ಏನು ಕೊಡಬೇಕು ಉತ್ತರ ಕೊಡ್ತಾ ಇದ್ದೆ. ಆದರೆ ಅದಷ್ಟು ವಾರ ಹೊರಗಡೆ ಈ ರೀತಿ ಎಂಟರ್ಟೈನ್ ಆಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹೊರಗಡೆ ಬಂದು ಸರ್ರೆ ಹೇಳ್ತಾ ಇದ್ರು, ಇದನ್ನೇನಾದ್ರೂ ಶೇರ್ ಮಾರ್ಕೆಟ್ಗೆ ಹಾಕಿದ್ರೆ ಟಾಪ್ ಪ್ರೈಸಲ್ಲಿ ಓಡ್ತಾ ಇತ್ತು ಇದು ಅಂತ. ಮತ್ತು ಅವರನ್ನು ತುಂಬ ಎಂಜಾಯ್ ಮಾಡಿರೋದು ಇದು ಎಪಿಸೋಡು. ಭಾಳ ಖುಷಿ ಇದೆ ಸರ್. ಆ ಸೀಕ್ರೆಟ್ ರೂಮ್ ಮಾಡಿದ್ದವ್ರಿಗೂ ಥ್ಯಾಂಕ್ಸ್. ಮತ್ತೆ ಅದು ಎಂಟರ್ಟೈನ್ ಆಗಿರೋ ರೀತಿ ಹೊರಗಡೆ, ಅದು ನನ್ನ ಕಷ್ಟ ನನಗೆ ಗೊತ್ತು, ಆದ್ರೆ ಎಂಟರ್ಟೈನ್ ಆಗಿರೋ ರೀತಿ ಇದೆಯಲ್ಲ ಭಾಳ ಸರ್. ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ಮನೆಯವರು ನಿಮ್ ಬಗ್ಗೆ ಮಾತಾಡುವಂತ ಮಾತುಗಳು ಅವೆಲ್ಲ ಕೇಳಿಸ್ಕೊಂಡ ಹೆಂಗಂತ, ನಾನ್ ನಂಬಿದವರೇ ನಮ್ಗೆ ಚೂರಿ ಆಗ್ತಾ ಇದಾರಲ್ಲ ಮಾರಾಯ. ನನಗೆ ಗೊತ್ತಿತ್ತು, ಯಾಕಂದ್ರೆ ನಾನು ಒಂಟಿಯಾಗಿ ಆಟ ಆಡ್ತಿದ್ದವನು. ಸೊ ನನ್ನ ಮೇಲೆ ಇಂಥ ಇದು ದೃಷ್ಟಿ ಇದೆ ಅಂತ ಗೊತ್ತಿತ್ತು ನನಗೆ. ಸೊ ಹಾಗಾಗಿ ಅದೇನು ವಿಶೇಷ ಅಂತ ಅನ್ನಿಸ್ಲಿಲ್ಲ. ಬಟ್ ಸೀಕ್ರೆಟ್ ರೂಮ್ ಅಲ್ಲಿ ನನಗೆ ತುಂಬಾ ರಿಯಲೈಸೇಷನ್ ಆಯ್ತು. ಆ ಟಿವಿಲಿ ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು ಎಂತ ವೇದಿಕೆ ನಮಗೆ ಸಿಕ್ಕಿರೋದು, ಮತ್ತೆ ನಾವು ಎಷ್ಟು ಸೀರಿಯಸ್ ಆಗಿದ್ದೀವಿ, ಎಷ್ಟು ಸೀರಿಯಸ್ ಆಗಿ ನಮ್ಮನ್ನ ನಾವು ಕೊಡ್ತಾ ಇದೀವಿ. ಮತ್ತೆ ಜೀವನದಲ್ಲಿ ನಾನು ಬೇಕಾದ್ರೆ PhD ಡಾಕ್ಟರೇಟ್ ಎಕ್ಸಾಮ್ ಬರೆದು ಬರಿಬೋದು, ಇಂಥ ವೇದಿಕೆ ಸಿಗಲ್ಲ. ಎಷ್ಟು ವೇಸ್ಟ್ ಮಾಡ್ಕೊಂಡ, ಏನೇನೋ ಮಾಡ್ಕೊಂಡ ಅಂತ ನನಗೆ ಅದು ಬಹಳ ಗಿಲ್ಟ್ ಕಾಡೋದಕ್ಕೆ ಶುರು ಆಯ್ತು. ನಂತರ ಬಾಲ್ ಇಟ್ಕೊಂಡು ಗೋಡೆಗೆ ಹೊಡಿತಾ ಇದ್ದೆ, ಯಾವಾಗ ಬರ್ತೀನಿ ಹೊರಗಡೆ ಅಂತ. ಹೊರಗಡೆ ಬಂದ ತಕ್ಷಣ ನಾವು ಗನ್ ಎತ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಕೂಡ ನಮ್ಮ ತಂದೆ ಅದೇ ನಾನು ಏನೋ ಬ್ಲಾಕೇಜ್ ಅಲ್ಲಿ ಅಂದ್ರೆ ಅಲ್ಲಿಂದ ಪ್ಲಸ್ ಆಗ್ಬಿಡುತ್ತೆ ನಿಮ್ಗೂ ಕೂಡ, ಓ ಇವ್ರ ಹಿಂಗೆ, ಇವ್ರ ಆಟ ಹಿಂಗೆ ಅಂತ ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ, ಆಟಗಳು ಗೊತ್ತಾಗೋದ್ಕಿಂತ ಜಾಸ್ತಿ ವ್ಯಕ್ತಿತ್ವ, ಯಾರು ಎಷ್ಟು ಸೀರಿಯಸ್ ಆಗಿದ್ದಾರೆ ಈ ವೇದಿಕೆಗೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ನನಗೆ ಅದಾಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಪ್ರೈಸ್ ಕಪ್ ಅದೆಲ್ಲ ಸೆಕೆಂಡ್, ನನಗೆ ಈ ವೇದಿಕೆ ಏನು ಅದು ನನಗೆ ಅರ್ಥ ಆಯ್ತು. ಬಂದ ತಕ್ಷಣ ನಾವು ಫೈರಿಂಗ್ ಶುರು ಮಾಡಿದ್ವಿ. ಎಸ್, ಧ್ರುವಂತವರು ರಕ್ಷಿತಾ ಅಂತಂದಾಗ ಸಹಜವಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀರಾ ರಕ್ಷಿತಾ ಅವ್ರನ್ನು. ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ಸೇಮ್ ಡಿಟ್ಟು. ಒಂದ್ಸರಿ ಮಾಡಿದ್ರು ಅಂತವ್ರು ಅಂತಂದಾಗ ಸರ್ ಹೇಳಿದಾಗ ಅದು ಬರಂಗಿಲ್ಲ ಬಿಡಿ ಸರ್, ಇವಾಗ ಆ ಮೂಮೆಂಟ್ ಅಲ್ಲಿ ಬಂದ್ಬಿಡುತ್ತೆ, ಇವಾಗ ಬರಂಗಿಲ್ಲ ಅಂತ ಹೇಳ್ತೀರಾ. ಹೌದು, ಆಕ್ಚುಲಿ ಫ್ರಸ್ಟ್ರೇಷನ್ ಅಲ್ಲಿ ಏನು ಮಾಡಕ್ ಆಗಲ್ಲ. ಅವರು ಆಟ ಆಡ್ತಿದ್ದ ರೀತಿ ಇದೆಯಲ್ಲ, ನನಗೆ ಎಷ್ಟು ಟ್ರಿಗರ್ ಆಗ್ತಾ ಇತ್ತು ಅಂತಂದ್ರೆ, ನಾನು ಆಕ್ಚುಲಿ ಅದು ಬಹಳ ಫ್ರಸ್ಟ್ರೇಷನ್ ಅಲ್ಲಿ ಅವ್ರನ್ನ ಇಮಿಟೇಟ್ ಮಾಡಿದ್ದು. ಎಂತ ಗೊತ್ತುಂಟ ಗೈಸ್, 1 ಮಿನಿಟ್ ಅಂತ ಟ್ರಿಗರ್ ಆಗ್ತಾ ಇತ್ತು. ಅದು ಬೇರೆದೇ ಲೆವೆಲ್ ಅಲ್ಲಿ ಟ್ರೋಲ್ ಆಗಿ ನಮ್ದು ಡ್ಯಾನ್ಸ್ ನಾಗವಲ್ಲಿದೆಲ್ಲ ಬಂದಾಗಿದೆ, ಅದು ಸಿಕ್ಕಾಪಟ್ಟೆ. ಆಮೇಲೆ ನಿಮ್ ಏರ್ಸ್ ಎಲ್ಲ ಹಿಂಗ್ ಬಿದ್ದಿದ್ದು, ಆಮೇಲೆ ನಿಮ್ಗೆಲ್ಲ ಕುಂಕುಮ ಹಚ್ಕೊಂಡು, ಅರೆ ಏನ್ರಿ ಇದು ಧ್ರುವಂತವ್ರು, ಯಾರ್ರಿ ಇದು, ಈ ಟ್ರೋಲ್ ಮಾತ್ರ ಇಷ್ಟ. ನಿಮ್ ಇಬ್ಬರದಿಲ್ಲ ಅಂತಂದ್ರೆ ಇಲ್ಲ, ಮಜಾನೇ ಇಲ್ಲ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟರ ಮಟ್ಟಿಗೆ ಅಂದ್ರೆ ಪ್ರೀತಿ ತೋರಿಸ್ತಾ ಇದ್ದಾರೆ ನಿಮ್ಮ ಮೇಲೆ. ಹೌದು, ಕನ್ಸರ್ನ್ ಇರುತ್ತಲ್ಲ ಯಾರ ಮೇಲೆ ಎಂತ. ಈಗ ಯಾರ ಜೊತೆ ನಮಗೆ ಆ ರೀತಿ ಹೋಗುತ್ತೆ ಅಂತ ಅಂದಾಗ, ಒಂದು ಟೈಮಲ್ಲಿ ನಾವು ಯಾರನ್ನ ಇಷ್ಟಪಟ್ಟಿರ್ತೀವಿ ಅವ್ರ ಜೊತೆನೆ ಆ ರೀತಿ ಆಗಕ್ ಸಾಧ್ಯ. ಇಲ್ಲಾಂದ್ರೆ ಬೇರೆಯವ್ರಿಗೆ ಯಾಕೆ ಕೇರ್ ಮಾಡ್ತೀವಿ ನಾವಲ್ವಾ. ಸೊ ಅದೊಂದು ಇತ್ತು ಜುಗಲ್ ಬಂದು, ಸೊ ಅದು ಒಳ್ಳೆ ವರ್ಕೌಟ್ ಆಯ್ತು. ಅಂತಂದ್ರೆ ನಿಮ್ದು ರಕ್ಷಿತಾ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತು. ಯಾಕಂದ್ರೆ ಸೀಕ್ರೆಟ್ ರೂಮ್ ಇಂದ ಬಂದ ನಂತರವೂ ಕೂಡ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ತುಂಬಾ ಅಮ್ಮನ್ನ ಮೀಟ್ ಆದ್ರ ಯಾರನ್ನ? ಅಶ್ವಿನಿ ಗೌಡ ಅವ್ರನ್ನ. ಇಲ್ಲ, ಅವ್ರು ಬಿಸಿ ಇದಾರೆ ಇಂಟರ್ವ್ಯೂಸ್ ಅಲ್ಲಿ, ಇನ್ನೂ ಫೋನ್ ಬಂದಿಲ್ಲ. ಸೊ ಇನ್ನು ಅದೇ ಇದನ್ನೆಲ್ಲ ನಾನು ಬ್ಯುಸಿ ಇದ್ದೀನಿ, ಸೊ ಅವರು ಬ್ಯುಸಿ ಇದ್ದಾರೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಆರಾಮ್ಸೆ, ಆಕ್ಚುಲಿ ನನಗೆ ಈಗ ನಮ್ಮ ಆ ಒಂದು ಎನ್ವಿರಾನ್ಮೆಂಟ್ ಇಂದ ಹೊರಗಡೆ ಬ್ರೈನ್ ಸೆಟ್ ಆಗೋಕ್ಕೆ ಟೈಮ್ ಬೇಕು. ಟು ಬಿ ಆನೆಸ್ಟ್,
ಅಲ್ಲಿ ಇರೋವಂಥ ಒಂದು ಆಂಬಿಯನ್ಸ್ ಬೇರೆ, ಮತ್ತು ಪ್ರತಿದಿನ ನಿಮಗೆ ಮೆಂಟಲ್ ಪ್ರೆಷರ್, ಯಾಕಂದರೆ ಸುತ್ತ ಇರೋರು ಶತ್ರುಗಳೇ. ಏನಾಗುತ್ತೋ ನಾಮಿನೇಷನ್ ಅದು ಇದು, ನನ್ನ ಪರ್ಫಾರ್ಮೆನ್ಸ್ ಹೇಗಿರಬೇಕು, ನಾಳೆ ಏನು ನಾನು ಕೊಡಬೇಕು, ಹೇಗಿರಬೇಕು, ಟಾಸ್ಕ್ಗಳು, ಆಮೇಲೆ ಪ್ರತಿದಿನ ಟಾಸ್ಕು, ಟೆನ್ಷನ್ಗಳು, ಶನಿವಾರ ಹೇಗಾಗುತ್ತೋ ಭಾನುವಾರ ಹೇಗಾಗುತ್ತೋ, ಆ ಬ್ರೈನ್ 24 hours ವರ್ಕಿಂಗಲ್ಲಿತ್ತು ಕ್ಯಾಮ್ರಾ ಥರ. ಅಂದರೆ ಒಂದು ಈ ಹೇಳಲೇಬೇಕಾಗಿರುವಂಥ ಏನಪ್ಪ ಅಂತಂದರೆ, ಶನಿವಾರ ಭಾನುವಾರ ಬಂತು ಅಂತಂದರೆ ಎಲ್ಲರೂ ಕೂಡ ಒಂದು ಸೈಲೆಂಟು, ಅಂತಂದರೆ ಶನಿವಾರ ಭಾನುವಾರನೂ ಕೂಡ ವ್ಯಕ್ತಿತ್ವ ಬದಲಾವಣೆ ಆಗ್ತಿತ್ತ ಅಲ್ಲಿ? ನನಗೆ ಹೇಗಾಗಿತ್ತು, ಈಗ ನಾನು ಆಟ ಗೊತ್ತಿಲ್ಲದೆ ಹೋಗಿರೋದ್ರಿಂದ ನನಗೆ ಶನಿವಾರ ವಾಸ್ ವೆರಿ ಇಂಪಾರ್ಟೆಂಟ್ ಫೀಡ್ಬ್ಯಾಕ್. ನನಗೆ ಅವರು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಆಗಿದ್ರು. ನನ್ನ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳಿದಾಗ ನನ್ನ ಜಗದ್ಗುರು ಆಗಿದ್ರು ಅವರು. ನಾನು ಅವರು ಅರ್ಜುನನಾಗಿ ಆಟ ಆಡ್ತಾ ಇದ್ದೆ. ನನಗೆ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೇನೆ ನನ್ನ ಆಟ ಹೋಗ್ತಾ ಇದ್ದಿದ್ದು. ಅವ್ರು ಫಸ್ಟ್ ವೀಕಲ್ಲಿ ಏನು ಹೇಳ್ತಾ ಇದ್ರು ಬಾದ್ಶಾ ಅವರು, ಅದು 2ನೇ 3ನೇ ವೀಕಿಗೆ ನನಗೆ ಅರ್ಥ ಆಗ್ತಾ ಇದ್ದಿದ್ದು. ಲೇಟ್ ಆಗಿ ಅವತ್ತು ಹೇಳಿದ್ದು ಇದಕ್ಕೆ ಕನೆಕ್ಟ್ ಆಗ್ತದೆ. ಅವ್ರು ಹಿಂಟ್ ಕೊಡ್ತಾನೆ ಇದ್ರು ಎಲ್ರು, ನಿಮ್ಮ ಆಟಗಳು ಹೇಗೆ ಹೋಗುತ್ತೆ ಅಂತ ಅವರ ಒಂದಿದ್ರಲ್ಲಿ ಅವ್ರು ಗೈಡ್ ಮಾಡ್ತಾ ಹೋಗ್ತಾರೆ. ಸೊ ನನಗೆ ಶನಿವಾರ ನಾನು ಕೇಳ್ತಾನೆ ಇದ್ದಿದ್ದು, ಏನು ಹೇಳ್ತಾರೆ ಕಿಚ್ಚ ಸರ್ ಅವ್ರು, ಏನು ಅದು ನನಗೆ ಬಹಳ ಸಪೋರ್ಟ್ ಆಗಿದ್ದು. ಈ ಆಟ ಏನೇ ಇದ್ರೂ ಅದು ನನ್ನ ಗುರುಗಳು ನೀಡಿದಂಥ ಪದಗಳು. ಎಸ್, ಗಿಲ್ಲಿಯವರು ಅವಾಗ ನಿಮ್ಗೆ ಕಾಲು ಎಳೆದು ಒಂದಿಷ್ಟು ವ್ಯಕ್ತಿತ್ವ ಹಾಳಾಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಕ್ಕಾಬಡೆ ಪರ್ಸ್ನಲ್ ಆಗಿ ಒಂದಿಷ್ಟು ಕಾಮಿಡಿ ಮಾಡೋದ್ರಿಂದ ಸಿಕ್ಕಾಬಡೆ ಇರಿಟೇಟ್ ಆಗ್ತಿತ್ತು. ನೀವು ಕೂಡ ಭಾಳಷ್ಟು ಸಾರಿ ಹೇಳ್ತಾ ಇದ್ರಿ, ದೇವಿ ಮೇಲೂ ಕೂಡ ಒಂದಿಷ್ಟು ಹೋಗಿ ಪ್ರಮಾಣ ಮಾಡಿದ್ರಿ, ಮಾಡಬೇಡ ಗಿಲ್ಲಿ, ಇದು ನನಗೆ ಆಗ್ಬರೋದಿಲ್ಲ, ಆದರೂ ಕೂಡ ಕೇಳ್ತಾ ಇರಲಿಲ್ಲ. ನನಗೆ ಮೊದಲು ಈಗ ಯಾರಿಗೇ ಆಗಲಿ ಒಂದು ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ, ನೀವು ಒಂದು ಮನೆಗೆ ಬಂದ ತಕ್ಷಣ ನಿಮ್ಮನ್ನ ಆಡ್ಕೊಳ್ಳೋದು, ನಿಮ್ಮ ಕಾಲು ಎಳೆಯೋದು, ನಿಮ್ಮನ್ನ ಖಂಡ ಮಾಡೋದು, ಹೊರಗಡೆ ನೀವು ಏನೇನೋ ಸಾಧನೆಗಳು ಮಾಡಿ ಬಂದಿರ್ತೀರಿ, ಎಲ್ಲೆಲ್ಲೋ ವಿದ್ಯಾಭ್ಯಾಸಗಳು, ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ. ಏಕೈಕಿ ಒಬ್ಬರ ಹತ್ರ ಬಂದು ನಾವು ಇಂಥ ಒಂದು ವೇದಿಕೆಯಲ್ಲಿ ಇಷ್ಟು ಕ್ಯಾಮ್ರಾ, ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾನ್ಯತೆ ಪಡೆದಿರೋಂಥ ಶೋ ಅಲ್ಲಿ ಒಬ್ರು ನಮ್ಮನ್ನ ತಮಾಷೆ ಮಾಡ್ತಾರೆ ಈ ರೀತಿ ಅಂದಾಗ ಯಾರಿಗಾದ್ರೂ ಅದು ಇದಾಗುತ್ತೆ. ಹೌದು. ಸೊ ಅದು ನಡೀತಾ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಇಶ್ಯೂಸ್ ಇತ್ತು, ಇವ್ರು ಹೇಗೆ ಏನಕ್ಕೆ ಈ ರೀತಿ ಈ ವ್ಯಕ್ತಿ ಅಂತ. ಆಮೇಲೆ ಗೊತ್ತಾಗುತ್ತೆ ಅದು ಅವರ ಸ್ಟ್ರಾಟಜಿ, ಅದು ಗೇಮ್ ಸ್ಟ್ರಾಟಜಿ ಆಗಿತ್ತು. ಸೊ ಇಟ್ ವಾಸ್ ಅವ್ರದ್ದೊಂದು ಏನೋ ಟ್ಯಾಕ್ಟಿಕ್ಸ್ ಆಗಿತ್ತು ಅಂತ. ನಂತರ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಾವು ಯಾವಾಗ ಬೇಕೋ ಆಗ ಕೌಂಟರ್ ಕೊಡ್ತಾ ಇದ್ವಿ, ಗಿಲ್ಲಿ ಅಂತ, ಅದಕ್ಕೆ ಏನು ಅವರ ರೆಸ್ಪಾನ್ಸ್. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಬಹುಶಃ ಭಾಳ ಒಳ್ಳೆ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅವ್ರಿಗೆ, ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸ್ತೀನಿ. ಎಸ್, ಗೆದ್ದಿದ್ದು ಎಷ್ಟು ಖುಷಿ ಇದೆ. ತುಂಬ ಇವತ್ತು ವೆನ್ ಇಟ್ ಕಮ್ಸ್ ಟು ಎಂಟರ್ಟೈನ್ಮೆಂಟ್, ಜನಗಳು ಅವ್ರಿಗೆ ಅವರ ಜನಗಳನ್ನ ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ ಅವರು, ನಾನು ನೋಡ್ತಾ ಇರ್ಬೇಕಾದ್ರೆ. ಸೊ ಅದಕ್ಕೇನು ನ್ಯಾಯ ದೊರಕಿಸ್ಬೇಕು ಅವರಿಂದ ಆಗಿದೆ, ಮತ್ತೆ ಆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೆ ಅವ್ರಿಗೆ ನ್ಯಾಯ ಆಗ್ಬೇಕು ಅದಾಗಿದೆ. ಅದ್ರ ಬಗ್ಗೆ ಬಹಳ ಸಂತೋಷ ಇದೆ. ಓಕೆ, ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್, ಥರ್ಡ್ ರನ್ನರ್ ಅಪ್, ಅಶ್ವಿನಿ ಗೌಡ ಅವರು ಕೂಡ ಫಸ್ಟ್ ರನ್ನರ್ ಅಪ್ ಆಗ್ತಿದ್ರು ಅನ್ನುವಂಥ ಒಂದು ನಂಬಿಕೆ ಇತ್ತು, ಜನರಲ್ಲೂ ಕೂಡ ಒಂದಿಷ್ಟು ಅಪ್ರೀತಿ ಇತ್ತು. ಯಾಕೆಂದ್ರೆ ಅದರಲ್ಲಿ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಮಾತ್ರ ಇತ್ತು. ಸೊ ವೋಟಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಅಭಿಮಾನಿಗಳ ಒಂದು ಕೋರಿಕೆ ಆಗಿರ್ಬೋದು, ನೋಡಿದ್ರೆ ಇಲ್ಲಿ ಎಲ್ಲೂ ಕೂಡ ಬರಲಿಲ್ಲ. ಅದು ನಮಗೂ ಎಲ್ಲೋ ಒಂದು ಬೇಜಾರಿದೆ. ಬಿಕಾಸ್ ಬಿಗ್ ಬಾಸ್ನ ಹೋಲ್ ಆಟನ ಕನ್ಸಿಡರ್ ಮಾಡಬೇಕು. ಒಂದು ವಾರದಿಂದ ಚೇಂಜ್ ಆದ್ರೆ ಒಂದು ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೆ ಬಂದಿದೆ, ಏನೆಲ್ಲ ವ್ಯಕ್ತಿ ತಗೊಂಡಿದ್ದಾರೆ, ಎಲ್ಲೆಲ್ಲಿ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ, ಎಷ್ಟು ನೋವು ತಿಂದಿದ್ದಾರೆ, ಏನೆಲ್ಲ ಆಗಿದೆ, ಅಲ್ಲಿ ಏನು ಪರಿವರ್ತನೆಗಳಾಗಿದೆ, ನಂತರ ಏನು ಆಡಿದ್ದಾರೆ, ಟಾಸ್ಕ್ಗಳು ಏನು ಆಡಿದ್ದಾರೆ. ಈಗ ಆ ಗೇಮು ಬರೀ ಒಂದು ವಿಭಾಗಕ್ಕೆ ಸೀಮಿತವಾಗಿರೋದಲ್ಲ. ಟಾಸ್ಕ್ಗಳು ಹಂಗಾದ್ರೆಲ್ಲ ಏನಕ್ಕೆ ಬೇಕು? ಸುಮ್ಮನೆ ಒಂದು 4 ಜನ, ಈಗ ಇಟ್ ಈಸ್ ನಾಟ್ ಒನ್ ಟೈಪ್ ಆಫ್ ಅ ಕಾಮಿಡಿ ಶೋಸ್. ಬಿಗ್ ಬಾಸ್ ಅಂತಂದ್ರೆ ವ್ಯಕ್ತಿತ್ವದ ಆಟ ಅಂತಂದ್ರೆ ಅದರಲ್ಲಿ ಶಾರೀರಿಕವಾಗಿ ಬರುತ್ತೆ, ಮಾನಸಿಕವಾಗಿ ಬರುತ್ತೆ, ಇಮೋಷನಲ್ ಬರುತ್ತೆ, ಕಲ್ಚರಲ್ ಆಗಿ ಬರುತ್ತೆ. ಇದನ್ನೆಲ್ಲ ಏನಕ್ಕೆ ಮಾಡಬೇಕು? ಒಂದೇ ಪ್ಯಾಟರ್ನ್ ಅಲ್ಲಿ ಹೋಗೋದಾದ್ರೆ ಇದನ್ನೆಲ್ಲ ಏನಕ್ಕೆ ಮಾಡಬೇಕು ಅಂತ. ಸೊ ಇದನ್ನೆಲ್ಲ ವಿಭಾಗಗಳನ್ನ ತಗೊಂಡಾಗ ಅಶ್ವಿನಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ, ಅವ್ರು ತಗೊಂಡಂಥ ಫೈಟ್ಗಳು, ಮಾಡಿರೋಂಥದ್ದು, ಅದರಿಂದ ತಿಂದಂಥ ನೋವುಗಳು, ಅವ್ರು ತಿದ್ಕೊಂಡು ಬಂದಂಥ ರೀತಿ, ಒಂದು ಸ್ಟೋರಿ ಇದೆ. ಅದನ್ನೆಲ್ಲ ನೋಡಿದಾಗ ಎಲ್ಲೋ ನಮಗೂ ಬೇಜಾರಾಯಿತು, ರನ್ನರ್ ಅಪ್ ಬರಬೇಕಿತ್ತು. ಸೊ ಬಟ್ ಜನಗಳ ಆಯ್ಕೆ ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲಿ ಹೆಂಗೆ ಹೋಗಿದೆ ಅಂತ ನಮಗೆ ಒಳಗಡೆ ಇರೋರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನನ್ನ ಅಭಿಪ್ರಾಯ ಹೇಳ್ಬೋದೇ ಹೊರತು, ಸೊ ಹೊರಗಡೆ ಹೇಗಿದೆ, ಅಲ್ಟಿಮೇಟ್ ಆಗಿ ಚಾನಲ್ದು ಉದ್ದೇಶ ಒಂದು ಎಂಟರ್ಟೈನ್ಮೆಂಟ್, ಬಹುಶಃ ಅದನ್ನ ಜಸ್ಟಿಫೈ ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಎಸ್, ಮಲ್ಲಮ್ ಅವರು ಹೋದ ತಕ್ಷಣನೇ ಧ್ರುವಂತ ಒಂದು ಕಡೆ ಸೈಲೆಂಟ್ ಆಗಿಬಿಡ್ತಾರೆ, ಎಲ್ಲೂ ಕೂಡ ಗೇಮ್ ಮಾಡೋದಕ್ಕೆ ಮುಂದೆ ಬರಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾ ಇದ್ರು ಜನ. ಯಾಕಂದರೆ ಆ ವಾರದಲ್ಲಿ ಕನ್ಸಿಡರ್ ಮಾಡಿದ್ರೆ ಮಲ್ಲಮ್ ಅವರು ಹೋಗ್ಬಿಟ್ರು, ಧ್ರುವಂತ್ ಅವರು ಒಂದು ಕಡೆ ಸೈಲೆಂಟ್ ಆಗಿಬಿಟ್ರು ನೋಡಿ ಅಂತ. ಆ್ಯಕ್ಚುಲಿ ಇಲ್ಲ, ಮಲ್ಲಮ್ಮ ಅವ್ರು ಇರಬೇಕಾದ್ರೆ ಎಲ್ಲೋ ಸಿಂಪತಿನೋ, ನನ್ನ ಗೇಮ್ ಎಲ್ಲೋ ಸ್ವಲ್ಪ ಸ್ಲೋ ಇತ್ತು.
ಮಲ್ಲಮ್ಮ ಅವ್ರು ಹೋದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದು ನಾನು. ಮಲ್ಲಮ್ಮ ಅವ್ರು ಹೋದ್ಮೇಲೆ ಆಗ ಅದಕ್ಕಿಂತ ಮುಂಚೆ ನಾಟಕೀಯ ಸಿಂಪತಿ ಅಂತ ಇತ್ತು. ಆಗಲೇ ನಾನು ಮಲ್ಲಮ್ಮ ಹೋದ್ಮೇಲೆ ನಾನು ಈಗ ತೋರಿಸ್ತೀನಿ, ನಾನು ಸಿಂಪತಿನೋ ನಾಟಕೀಯನೋ ತೋರಿಸ್ತೀನಿ ಅಂತ ಅಲ್ಲಿಂದನೇ ಶುರು ಮಾಡಿದ್ದು ನಮ್ಮ ಆಟನ. ಸೊ ಅಲ್ಲೇ ಲ್ಯಾಗ್ ಆಗಿದ್ದು, ಮುಂಚೆನೇ ಲ್ಯಾಗ್ ಆಗಿದ್ದು ನಂದು. ಮಲ್ಲಮ್ಮ ಇರುವಾಗಲೇ ಸ್ವಲ್ಪ ಲ್ಯಾಗ್ ಇದ್ದಿದ್ದು. ಅವ್ರು ಹೋದ್ಮೇಲೆ ಆಮೇಲೆ ಯಾವುದು ಇದಿರಲಿಲ್ಲ ನನ್ನ ಕನೆಕ್ಷನ್ ಬೇರೆಯವ್ರ ಜೊತೆ. ಅಷ್ಟೊತ್ತಿಗೆ ನನಗೆ ಆಟನೂ ಸ್ವಲ್ಪ ಗೊತ್ತಾಗಿತ್ತು, ಕಂಟೆಸ್ಟೆಂಟ್ಗಳು ಯಾರ್ಯಾರು ಏನೇನು ಅಂತ ಗೊತ್ತಾಗಿತ್ತು. ಆಮೇಲೆ ವಿ ಸ್ಟಾರ್ಟೆಡ್ ಫೈರಿಂಗ್. ಎಸ್, ಅದಾದ್ರೆ ಬಿಗ್ ಬಾಸ್ ಮನೆ ಅಂತಂದಾಗ ಸಹಜವಾಗಿ ಎಲ್ಲ ಗೇಮ್ಗಳಾಗಿರ್ಬೋದು, ಪ್ರೀತಿ ಸ್ನೇಹ ಸಹಜವಾಗಿರುತ್ತೆ. ಸೊ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಲವ್ ತೊಗೊಂಡು ಹೋಗ್ಬೇಕು, ಲವ್ ಆ್ಯಂಗಲ್ ತೊಗೊಂಡೋಗ್ಬೇಕು, ಆ ಟ್ರ್ಯಾಕ್ ತೊಗೊಂಡೋಗ್ಬೇಕು, ಈ ಟ್ರ್ಯಾಕ್ ತೊಗೊಂಡೋಗ್ಬೇಕು, ಅಂದರೆ ನಾನು ಕೊನೆವರೆಗೂ ಬರ್ತೀನಿ ಅನ್ನುವಂಥದ್ದು. ಅದ್ರುವಂಥವ್ರು ಯಾವುದೋ ಟ್ರ್ಯಾಕ್ ಒಲಿಲಿಲ್ಲ ಅಂತ. ಬಿಕಾಸ್ ನಾನು ಹೋಗಿದ್ದು ರಿಯಲ್ ಆಗಿ ಈ ಟ್ರ್ಯಾಕ್ ಸ್ಟ್ರಾಟಜಿ ಮತ್ತೆ ಹಳೆ ಸೀಸನ್ಸ್ ಯಾರೋ ಕಂಟೆಸ್ಟೆಂಟ್ ನ ಫಾಲೋ ಮಾಡಿ ಅಥವಾ ಇಂಥದ್ದೆಲ್ಲ ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಹೋಗಿರೋನಲ್ಲ. ನಾನು PR ಇಲ್ಲದೆ ಹೋಗಿರೋನು. ನಾನು ಯಾವುದೇ PR ಇವತ್ತು ಈ ಮಟ್ಟಿಗೆ ಫೇಮ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಡ್ ನಾನು ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಂಟೆಸ್ಟೆಂಟ್ಗಳಿಗೆ ಹೋಗೋದಾದ್ರೆ ನಿಮ್ಮ ರಿಯಲ್ ಪರ್ಸನಾಲಿಟಿ ಟ್ಯಾಲೆಂಟ್ ಏನಿದೆ ಅದೇ ಸಾಕು. ಯಾವ PR ಯಾವ ಇದು ಬೇಕಾಗಿಲ್ಲ. ಅದಕ್ಕೆ ನಾನೇ ಎಕ್ಸಾಂಪಲ್. ಇವತ್ತೇನು ನನ್ನ ಹೆಸರು ಯಾವ ಮಟ್ಟಿಗೆ ಹೋಗಿದೆ ಅದಕ್ಕೆ ನಾನೇ ಎಕ್ಸಾಂಪಲ್ ಅದು. ಸೊ ಒಳಗಡೆ ನಾನು ಹೋಗಲಿಲ್ಲ, ಆಗಬಾರ್ದು ಅಂತ ಏನಿಲ್ಲ. ಅದು ಜೆನ್ಯೂನ್ ಆಗಿ ಆದರೆ ಅದ್ರದ್ದು ಬ್ಯೂಟಿ ಬೇರೆ. ಈಗ ಲವ್ ಆ್ಯಂಗಲ್ ಈಗ ನಮ್ಮ ಹಿಂದೆ ತಗೊಂಡ್ರೆ ಅದು ಜೆನ್ಯೂನ್ ಆಗಿ ಆದರೆ, ಬಟ್ ಶೋಗೆ ಬೇಕು ಅಂತ ಮಾಡ್ಕೊಂಡು ಹೋದರೆ ಅದಕ್ಕೆ ನನ್ನ ಪ್ರಕಾರ ಶೋಗೆ ಬೇಕು ಅಂತ ನಾನು ಇದು ಮಾಡ್ಕೊಂಡ್ರೆ ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ. ನ್ಯಾಚುರಲ್ ಆಗಿ ಇರಬೇಕು ಅಂತ ನನ್ನ ಪ್ರಕಾರ. ನಿಮ್ಮ ವ್ಯಕ್ತಿತ್ವ ಭಾಳ ನ್ಯಾಚುರಲ್ ಆಗಿರಬೇಕು, ಏನೇ ಆರ್ಗ್ಯಾನಿಕ್ ಆಗಿ ಆಗಬೇಕು ಅಂತ ಅನ್ನೋದು ನನ್ನ ಒಂದು ವಿಚಾರಗಳಿತ್ತು. ಹಾಗಾಗಿ ನ್ಯಾಚುರಲ್ ಆಗಿ ಯಾವುದು ಅಂಥದ್ದು ಇದು ಲೀಡ್ ಸಿಗಲಿಲ್ಲ, ನಮಗೆ ಆಗಲಿಲ್ಲ. ಸೊ ನಾನು ಅದ್ರ ಬಗ್ಗೆ ನಾನು ಭಾಳ ಲೀಸ್ಟ್ ಕನ್ಸಿಡರ್ ಮಾಡಿದ್ದು. ಅವ್ರ ಬಗ್ಗೆ ಎಲ್ಲ ನನಗೆ ನನ್ನ ವ್ಯಕ್ತಿತ್ವನ ಪ್ರೂವ್ ಮಾಡಬೇಕಿತ್ತು, ಆಟ ಆಡಬೇಕಿತ್ತು, ತೋರಿಸ್ಬೇಕಿತ್ತು ಧ್ರುವಂತ್ ಯಾರು ಅಂತ. ನಾನು ಅಲ್ಲಿ ಗೆದ್ದಿದ್ದೀನಿ. ಎಸ್, ರಿಷಾ ಅವರು ಕೂಡ ಒಂದಿಷ್ಟು ಮೂಲೆಯಲ್ಲಿ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಿರ್ತಾರೆ. ಸೊ ಕಿಚನ್ ಪಂಚಾಯತ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಅವ್ರಿಗೂ ಕೂಡ ಒಬ್ಬರು ತಂದೆ ಇರ್ತಾರೆ, ಒಬ್ಬರು ತಾಯಿ ಇರ್ತಾರೆ. ಯಾವುದೇ ಒಬ್ಬ ಹುಡುಗನ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದ್ರೆ ಬಹಳಷ್ಟು ನೋಡ್ಕೊಂಡು ಮಾತಾಡ್ಬೇಕ್ರಿ. ಹೌದು. ಸೊ ಆ ವಿಚಾರ ಅಂತ ಬಂದಾಗ ಸಹಜವಾಗಿ ಧ್ರುವಂತವ್ರು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ, ಹೌದಪ್ಪ ಒಳ್ಳೆ ಹುಡುಗ ಒಂದು ನೋಡೋದಕ್ಕೆ. ಆದರೂ ಕೂಡ ಅವರು ಒಂಥರ ಮಾತಾಡ್ತಾರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಹೊರಗಡೆ ಕೂಡ. ಅದೇ ಹೇಳೋದು, ಈ ನರಿ ಮತ್ತೆ ದ್ರಾಕ್ಷಿ ಕತೆ ಇದೆ ಗೊತ್ತಾ? ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಒಬ್ರು ಬರ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಮಾತಾಡೋದಕ್ಕೆ ಇಷ್ಟ ಅಲ್ಲ ಅಂತ ಬಿಡ್ಬಿಡ್ಬೇಕು. ಹೌದು. ಅದನ್ನ ಬಿಟ್ಟು ಅದನ್ನ ಬೇರೆದಕ್ಕೆ ಟರ್ನ್ ಮಾಡೋದಕ್ಕೆ ಹೋದ್ರೆ, ಅಥವಾ ಕ್ಯಾರೆಕ್ಟರ್ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಅಷ್ಟೇ. ಅದರಲ್ಲಿ ಭೇದ ಭಾವ ಇಲ್ಲ. ಸೊ ಅದನ್ನ ಆಮೇಲೆ ಅದು ನಡೆದಂಥದ್ದನ್ನ ಅದನ್ನ ಬೇರೆದಕ್ಕೆ ಟರ್ನ್ ಮಾಡಿ ಏನೋ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅದು ಎಲ್ಲೋ ಸರಿ ಇಲ್ಲ, ಅದು ನನಗೆ ಗೊತ್ತಿರಲ್ಲ. ಆದರೆ ಆ ಟಾಪಿಕ್ ಬರುತ್ತೆ ಕಿಚನ ನಮ್ಮ ಪಂಚಾಯತಿ ಇದರಲ್ಲಿ, ಆಗ ಅವ್ರು ಅದನ್ನ ತಗೊಳ್ತಾರೆ. ಯಾಕಂದರೆ ನಾನು ನೋಡಿರಲಿಲ್ಲ ಅದನ್ನೆಲ್ಲ. ಅವ್ರು ತಗೊಂಡು ನಿಮಗೆ ಎಷ್ಟು ಇಂಪಾರ್ಟೆಂಟು ಹುಡುಗನಿಗೆ ಅವ್ರು ತುಂಬ ನನಗೆ ಅದ್ರ ಬಗ್ಗೆ ಸಪೋರ್ಟಿವ್ ಆಗಿ, ನನಗೆ ಅಂತಲ್ಲ, ಒಂದು ರಿಯಲ್ ವಿಚಾರಕ್ಕೆ ಅವರು ಸ್ಟ್ಯಾಂಡ್ ಅವರ ಮಾತುಗಳಿಂದ ಅದನ್ನ ಹೇಳ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಆಗಲೇ ನಾನು ಹೇಳ್ತೀನಿ ಜಯ ಮಹಾಕಾಲ್ ಅಂತ. ನಮ್ಮ ಏನಿದೆ, ನಮ್ಮ ಕ್ಯಾರೆಕ್ಟರ್ ಅದು ಏನಿದೆ ಅದು ಗೆಲ್ಲುತ್ತೆ ಅಲ್ಲಿ. ಸೊ ನನಗೆ ಭಾಳ ಸಂತೋಷ ಇದೆ ಅದ್ರ ಬಗ್ಗೆ. ಎಸ್, ಹೇಗೆ ನಡೀತಾ ಇದೆ ಈಗ ಲೈಫು? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಗೊತ್ತಿಲ್ಲ, ಈಗ ಅಡಾಪ್ಟ್ ಆಗ್ತಾ ಇದ್ದೀನಿ ಹೊರಗಡೆ. ಈಗ ಸೋಷಿಯಲ್ ಮೀಡಿಯಾ ಅಥವಾ ಮೆಸೇಜಸ್ ಹೇಗೆ ಹೋಗಿದೆ ಅಂತ ನನ್ನ ಬಗ್ಗೆ ಅಂತೂ ಬಹಳ ಗರ್ವ ಇದೆ ನನಗೆ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟು, ಬಟ್ ಹೀಗೆ ಬಂದು ನಿಲ್ಲುತ್ತೆ ಅಂತ, ಬ್ರ್ಯಾಂಡ್ ಆಗಿ ನಿಲ್ತೀನಿ ಅಂತ ಗೊತ್ತಿರಲಿಲ್ಲ. ಮತ್ತೆ ಜನಗಳು ಸಿಕ್ಕಿದಂಥ ಪ್ರೀತಿ, ನಿಜವಾಗ್ಲೂ ಹೇಳ್ತೀನಿ, ನೀವು ಆನೆಸ್ಟ್ ಆಗಿದ್ದರೆ ಅದಕ್ಕೆ ಬೆಲೆ ಸಿಕ್ಕುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ. ಸೊ ಇನ್ನು ಮುಂದೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಕೇಳ್ಪಟ್ಟೆ. ಕೆಲವರು ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್ಗಳು ಆಲ್ರೆಡಿ ನನ್ನ ಆ ಸ್ಟೈಲ್, ನನ್ನ ಒನ್ ಮ್ಯಾನ್ ಶೋ ಅದೇನು ನೀವು ಹೇಳ್ತೀವಿ ಇದಕ್ಕೆ ಆಲ್ರೆಡಿ ತಗೊಂಡು ಇಟ್ಟಿದ್ದಾರಂತೆ. ನನ್ನ ಸಿನಿಮಾಗಳದ್ದು ನನ್ನ ನೆನ್ನೆನೂ ಬರ್ತಾ ಇದೆಯಾ? ಇಲ್ಲ, ಕಾಲ್ಸ್ಗಳು ಬರ್ತಾ ಇದೆ, ಹೇಳ್ತಾ ಇದ್ದಾರೆ ಮೀಟಿಂಗ್ ಕರಿತಾ ಇದೀವಿ ಸರ್. ಸ್ವಲ್ಪ ಜನ ಪ್ರೊಡ್ಯೂಸರ್ಸ್ ಮತ್ತೆ ಕೆಲವು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿ ನನಗೋಸ್ಕರ ಸಿನಿಮಾ ನನ್ನ ಅಂತ ಹೇಳಿ ಅಗ್ರಿ ಆಗಿದ್ದಾರೆ ಅಂತೆ ಪ್ರೊಡ್ಯೂಸರ್ಸ್. ಸೊ ಇದು ನ್ಯೂಸ್ಗಳು ಬರ್ತಾ ಇದೆ, ನನಗೆ ಫೋನ್ ಬಂತು ನಿನ್ನೆ 2-3. ಸೊ ಐ ಗೆಸ್ ಅದೇ ನಾನೀಗ ಏನು ಈ ವ್ಯಕ್ತಿತ್ವ ನಾನು ತೋರಿಸಿದ್ದೀನಿ. ನನಗಿದು ನನ್ನ ಸಿನಿಮಾ ಅಂತಂದರೆ ಒಂದು ಸ್ಟಾರ್ಡಮ್ಗೆ ಬಿಸ್ನೆಸ್ ಪಾಯಿಂಟ್ ಅಲ್ಲ, ನನ್ನ ವಿಚಾರಗಳೇನಿದೆ, ನನ್ನ ನಿಲುವುಗಳೇನಿದೆ, ನನ್ನ
ನನ್ನ ವ್ಯಕ್ತಿತ್ವ ಏನಿದೆ, ಇನ್ನೂ ತುಂಬ ಯಂಗ್ಸ್ಟರ್ಸ್ ಯೂತ್ಸ್ಗಳನ್ನ ಒಂದು ಪಾಸಿಟಿವ್ ರೀತಿ ಸಿನಿಮಾ ರೀತಿಲಿ ಅವ್ರನ್ನ ಮೋಟಿವೇಟ್ ಮಾಡಿ ಎಲ್ಲರಲ್ಲೂ ಹೀರೋ ಇದ್ದಾರೆ. ಹೌದು, ಪ್ರತಿಯೊಬ್ಬರಲ್ಲೂ. ಈ ಪಬ್ಲಿಸಿಟೀಸ್ ಅಲ್ಲ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತಂದ್ರೆ ಯಾವುದೇ ಬಡವ ಆಗಲಿ ಶ್ರೀಮಂತ ಜಾತಿ ಸಮುದಾಯ ಇದೆಲ್ಲ ಅಲ್ಲ, ನಿನ್ನಲ್ಲಿ ಆ ಪ್ರತಿಭೆ ಇದ್ರೆ ನೀನು ಈ ಪ್ರಪಂಚವನ್ನ ಆಳ್ಬೋದು ಅನ್ನೋದನ್ನ ನಾನು ಸಿನಿಮಾ ಮುಖಾಂತರ ತುಂಬಾ ಯಂಗ್ಸ್ಟರ್ಸ್ನ ಮೋಟಿವೇಟ್ ಮಾಡಿ ಮೇಲೆ ತರಬೇಕು ಅನ್ನೋ ನನ್ನ ಉದ್ದೇಶ ಇದೆ. ಸೊ ಅಂಥ ಸಿನಿಮಾಗಳನ್ನ ಮಾಡಬೇಕು ಅಂತ ನನಗೆ ಆಸೆ ಇದೆ. ಸೊ ಬಿಗ್ ಬಾಸ್ ಇಂದ ಸಿಕ್ಕಾಪಟ್ಟೆ ಸಿಕ್ಕಿದೆ. ಹೌದು, ಪ್ರೀತಿ ಸಿಕ್ಕಿದೆ, ಜನಪ್ರೀತಿ ಸಿಕ್ಕಿದೆ. ಹೌದು. ಸೊ ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೌದು, ತುಂಬಾ ಖುಷಿ ಇದೆ. ಹೌದು ಹೌದು. ಅಂದ್ರೆ ಆ ಕಿಚ್ಚನ ಚಪ್ಪಾಳೆ ಏನು ಬಾದ್ಶಾ ಕಿಚ್ಚ ಸುದೀಪ್ ಅವರು ಕೊಡ್ತಾರೆ, ಅವ್ರು ಎಂಥ ವ್ಯಕ್ತಿ ಅಂತ ಅಂದರೆ ಅವರ ತೂಕ, ಅವರು ಭಾಳ ಮುಂದೆ ಇದ್ದಾರೆ, ಅವರ ಯೋಚನೆಗಳು ತುಂಬ ವಿಚಾರವಂತರು. ಅವರು ಅವರ ಪರ್ಸನಾಲಿಟಿಗೆ ಎಷ್ಟು ತೂಕ ಇದೆಯೋ ಅದಕ್ಕಿಂತ ಜಾಸ್ತಿ ಅವರ ವಿಚಾರಗಳಿಗೆ ತೂಕ ಇದೆ. ಸೊ ಅಂಥವರಿಂದ ಒಂದು ಸ್ಮೈಲ್ ಸಿಗೋದೇ ಭಾಳ ಕಷ್ಟ, ಒಂದು ನಗು ಒಬ್ಬರಿಗೆ ಸಿಗೋದು ಕಷ್ಟ. ಅಂಥ ತೂಕದ ವ್ಯಕ್ತಿತ್ವ ಅವ್ರದ್ದು ಒಂದು ಚಪ್ಪಾಳೆ ಸಿಕ್ಕಿದೆ ಅಂತಂದರೆ ಅದು ಇಡೀ ಸೀಸನ್ಗೆ ನನ್ನ ಲೈಫ್ ಟೈಮಿನ ವಿಕ್ಟ್ರಿ ಅದು, ನನ್ನ ಲೈಫ್ ಟೈಮ್ ವಿಕ್ಟ್ರಿ ಅದು. ನನ್ನ ಲೈಫಲ್ಲಿ ನನಗೇನಾದರೂ ಪರವಾಗಿಲ್ಲ, ಆದರೆ ನಾನು ಇನ್ನು ಮುಂದಿನ ನನ್ನ ಕೆಲಸಗಳಾಗಲಿ, ನನ್ನ ಇನ್ನು ಫ್ಯೂಚರ್ ಪ್ರೊಜೆಕ್ಟ್ಸ್ಗಳಾಗಲಿ ಅಥವಾ ನನ್ನ ಬದುಕಾಗಲಿ ಆ ಚಪ್ಪಾಳೆಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಥವಾ ಅದಕ್ಕೆ ಕೆಟ್ಟ ಹೆಸರುಬಾರ್ದು, ಅಂಥ ಬಾಳಿ ಬದುಕಬೇಕು ಅನ್ನೋದು ನನ್ನ ಇದು. ಸೊ ಅಂಥ ಚಪ್ಪಾಳೆ ಸಿಕ್ಕಿದೆ ಅಂತ ಅದನ್ನು ಬಹಳ ಜಾಗ್ರತೆಯಿಂದ ನಾನು ಕಾಪಾಡ್ಕೊಳ್ಬೇಕು, ಅದು ನನ್ನ ನಿಲುವಾಗಿದೆ ಸರ್. ಓಕೆ, ಈಗ ಸಹಜವಾಗಿ ಹೊರಗಡೆ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇದೆ. ಅಶ್ವಿನಿ ಗೌಡ ಅವರ ಹೇಳಿಕೆ ಗಮನಿಸಿರ್ತೀರಾ ಅನ್ಕೋತೀನಿ. ಸೊ ಬಡವರು ಮಕ್ಕಳು ಒಂದ್ ಕಡೆ, ಬಡತನ ಅನ್ನುವಂಥದ್ದು, ಮುಖವಾಡ ಹಾಕೊಂಡು ಗಿಲ್ಲಿ ಗೆದ್ದ ಅನ್ನುವಂಥದ್ದು, ಇದು ಅದೇ ನಾನು ಕೇಳ್ಪಟ್ಟೆ ಇಂಥ ಟಾಪಿಕ್ ಬಂದಿದೆ ಅಂತ ಅದು ಎರಡು ರೀತಿಲೂ ಹೇಳ್ಬೋದು. ಬಹುಶಃ ಅವರ ಅಟೈರ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡಿದೆ ಹೊರಗಡೆ ಅನ್ಸುತ್ತೆ, ಅದು ಸುಮಾರು ಜನಗಳಿಗೆ ಅನ್ಸುತ್ತೆ. ಯಾಕಂತಂದ್ರೆ ಅವರ ವೇಷಭೂಷಣ, ಅವರು ಆಗ್ಲೂ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅಂತ. ನಾನು ಹೇಳ್ಕೊಳ್ದೇ ಇದ್ರು ತೋರಿಸ್ಕೊಂಡಿರೋದು ಆ ರೀತಿ ಭಾಸವಾಗಿರ್ಬೋದು ಹೊರಗಡೆ. ಮತ್ತೆ ಹೊರಗಡೆ ಅದೇ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡೋದಾದ್ರೆ, ಒಂದು ಪ್ರತಿಭೆಗೆ ಇದ್ರ ಮೂಲಕ ಪ್ರತಿಭೆನ ಅಳಿಬಾರ್ದು. ಬಡವ ಅನ್ನೋದಕ್ಕೆ ಬಡವನ್ ಮಕ್ಕಳು ಅಂತ ಬಡತನದಿಂದ ಬಂದೆ ಅಂತ ವಿನ್ ಮಾಡೋದಾಗ್ಲಿ, ಅಥವಾ ಈ ಸಮುದಾಯದಿಂದ ಬಂದೆ, ಈ ಊರಿಂದ ಬಂದಿದ್ದೀನಿ, ಈ ಸಂಘಟನೆಯಿಂದ ನಾನು ಪ್ರತಿಬಿಂಬಿಸ್ಕೊಳ್ತೀನಿ, ಈ ಸಂಘಟನೆಯವರು ಸಿಗ್ಲಿಲ್ಲ ಅಂದ್ರೆ ನಾನು ಹೊಡೆದಾಕ್ತೀನಿ, ಇದೆಲ್ಲ ಬಹಳ ನಾನ್ಸೆನ್ಸ್. ಒಲಿಂಪಿಕ್ಸ್ ಅಂತ ಬಂದಾಗ ನಿಮಗೆ ಅಲ್ಲಿ ಒಂದು ಗೋಲ್ಡ್ ಪದಕ ಇದನ್ನೆಲ್ಲ ನೋಡಿ ಕೊಡಲ್ಲ. ನೀನು ಯಾವ ಸಮುದಾಯದಿಂದ ಬಂದಿದ್ಯಾ, ಇದರಿಂದ ಬಂದಿದ್ರೆ ನಾನು ಕೊಡಲ್ಲ, ನಿಮ್ಮನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಇದು ಬಹಳ ಲೋ ಲೆವೆಲ್ ಮೆಚುರಿಟಿ ತೋರಿಸುತ್ತೆ. ಸೊ ಪ್ರತಿಭೆಗಳು ವಿನ್ ಆಗಬೇಕು, ನಿಜವಾದ ಪ್ರತಿಭೆಗಳು ಮೇಲೆ ಬರಬೇಕು. ಹೀಗಾಗಿ ಸೊ ಗಿಲ್ಲಿ ಅವರು ಎಲ್ಲೋ ರನ್ಸಿದ್ದಾರೆ, ಅವರ ಪ್ರತಿಭೆ ಮುಖಾಂತರ ಅವ್ರದ್ದು ಏನು ಜನಗಳನ್ನ ಏನು ರನ್ಸಿದ್ದಾರೆ ಅದಕ್ಕೆ ನ್ಯಾಯ ದೊರಕಿದೆ, ಅದಕ್ಕೇನು ನ್ಯಾಯ ಆಗಬೇಕು ಆಗಿದೆ, ಅದ್ರ ಬಗ್ಗೆ ಸಂತೋಷ. ನೀವು ಕೂಡ ಹಳ್ಳಿಯವರೇ? ಹೌದು, ಕೊಡ್ಲಿಪೇಟ್ ಅಂತ. ಆದ್ರೆ ನಾವು ಅದನ್ನ ಎಲ್ಲೂ ತೋರಿಸ್ಕೊಂಡಿಲ್ಲ, ನಾವು ಅದು ಬೇಡ ನಮಗೆ. ಯಾಕಂತಂದ್ರೆ ನಾವು ಕಷ್ಟಪಟ್ಟಿರೋದು ನಮಗೆ ಗೊತ್ತು, ಅದು ಯಾವತ್ತು ಸಿಂಪತಿ ಕಾರ್ಡ್ ಆಗಲಿ ಅಥವಾ ಪ್ಲೇ ಕಾರ್ಡ್ ಆಗಿ ಯೂಸ್ ಮಾಡಬಾರ್ದು. ಆ ಕಷ್ಟದಿಂದ ನಾವು ಏನು ಸಂಪಾದನೆ ಮಾಡ್ಕೊಂಡಿದೀವಿ ಅದನ್ನ ಜನಗಳ ಮುಂದೆ ಇಟ್ಟಿದೀವಿ ನಾವು, ಅದಕ್ಕೇನು ವ್ಯಾಲ್ಯೂ ಸಿಗಬೇಕು ಸಿಕ್ಕಿದೆ, ನಾವು ಗೆದ್ದು ಬಂದಿದ್ದೀವಿ ಶೋನ. ಎಸ್. ಸೊ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಏನು ಎಲ್ಲ ನಿಮ್ಮ ಸ್ಪರ್ಧಿಗಳಿದ್ರು, ನಿಮ್ಮ ಜೊತೆ ಇದ್ರು, ಸೊ ಅವ್ರ ಬಗ್ಗೆ ಒಂದೊಂದು ಲೈನಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಮಲ್ಲಮ್ಮ ಅವರು. ಮಲ್ಲಮ್ಮ ಹಂಬಲ್, ವೆರಿ ಹಂಬಲ್ ಪರ್ಸನ್. ವೆರಿ ಹಂಬಲ್ ಪರ್ಸನ್. ಓಕೆ. ರಕ್ಷಿತಾ? ಪಟಾಕಿ. ಫುಲ್ ಪಟಾಕಿ. ಫುಲ್ ಪಟಾಕಿ. ಓಕೆ. ಗಿಲ್ಲಿ ಎಂಟರ್ಟೈನರ್ ಸಿಕ್ಕಾಪಟ್ಟೆ. ಸೂರಜ್? ಅಬ್ಸರ್ವರ್. ರಾಶಿಕಾ? ಸ್ಪೋರ್ಟಿವ್. ಅಶ್ವಿನಿ ಗೌಡ? ಫೈರ್ ಬ್ರ್ಯಾಂಡ್. ರಘು? ಡಿಸಿಪ್ಲಿನ್, ಹಾರ್ಡ್ ವರ್ಕ್. ಸಿಕ್ಕಾಪಟ್ಟೆ. ಹೌದು. ಓಕೆ. ಸ್ಪಂದನ ಬಬ್ಲಿ. ಕಾವ್ಯ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಸೊ ಕಾವ್ಯ ಅವರ ವಿಚಾರ ಮಾತಾಡಲೇಬೇಕಾಗಿರ್ಬೋದು. ಸೊ ಕಾವ್ಯ ಅವರು ಅಂತಂದಾಗ ಸಹಜವಾಗಿ ಗಿಲ್ಲಿ ಅವ್ರ ಜೊತೆ ಕೂತ್ಕೊಂಡು ಒಂದಿಷ್ಟು ಸಿಕ್ಕಾಬಿಟ್ಟೆ ಅವ್ರದೇ ಪ್ಲೇ ಕಾರ್ಡ್ ಮಾಡ್ಕೊಂಡ್ರು ಅನ್ನುವಂಥದ್ದು ಹೌದಾ, ನಿಜಾನ ಅದು? ಅವರವರೊಂದು ಅದೇ ಈ ಆಟನ ನೋಡ್ಕೊಂಡು ಬಂದಿರ್ತಾರೆ ಕೆಲವರು. ಈಗ ನನಗೆ ಗೊತ್ತಿಲ್ಲ ಅದೆಲ್ಲ. ಸೊ ಅವ್ರದ್ದೊಂದು ಸ್ಟ್ರಾಟಜಿ ಇರುತ್ತೆ. ಓಕೆ. ಸೊ ಅದನ್ನೇ ಹೇಳೋದು, ಈಗ ಅವರ ಸ್ಟ್ರಾಟಜಿಗಳು ಅದು ಹೇಗೆ ವರ್ಕ್ ಮಾಡ್ಕೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಹುಶಃ ಅವ್ರದ್ದೊಂದು ಸ್ಟ್ರಾಟಜಿ ಇತ್ತು ಅನ್ಸುತ್ತೆ ಕಾವ್ಯ ಅವ್ರದ್ದು. ಸೊ ಅದು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅವ್ರನ್ನ.
ಥರ್ಡ್ ರನ್ನರ್ ಆ ಥರ್ಡ್ ರನ್ನರ್ ಅಪ್ ವರೆಗೂ ಕರ್ಕೊಂಡು ಬಂದಿದೆ. ಸೊ ಎಲ್ಲೋ ಆ ಸ್ಟ್ರಾಟಜಿ ಅವ್ರಿಗೆ ವರ್ಕೌಟ್ ಆಗಿದೆ ಅಷ್ಟು ಹೇಳಬಲ್ಲೆ. ಎಸ್, ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಆದ್ರು ಅವರು, ಥರ್ಡ್ ರನ್ನರ್ ಅಪ್ ಅಶ್ವಿನ್. ಎಸ್ ಎಸ್, ನೀವು ಕೂಡ ರನ್ನರ್ ಅಪ್ ಆಗಬಹುದು ಅಂತ ಅನ್ಕೊಂಡಿದ್ರೆ ಯಾವ್ದಾದ್ರು? ನನಗೆ ವಿನ್ನರೇ ಆಗ್ಬೇಕು ಅಂತ ಇದ್ದಿತ್ತು. ನನಗೆ ನನ್ನ ಕೊಡುಗೆ ಇದೆ ಮನೆಗೆ, ಏನು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅಂತ ಬಂದಾಗ, ಸೊ ನನ್ನ ಸಂಪೂರ್ಣವಾಗಿ ನನ್ನನ್ನು ದಾರಿ ಎಳೆದಿದ್ದೀನಿ ಆ ಗೇಮಿಗೆ. ನಾನು ಯಾವ ವಿಭಾಗದಲ್ಲೂ ಕೂಡ ನನ್ನನ್ನು ಒಂದು ಕಮ್ಮಿ ಇದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ. ಐ ವಾಸ್ ಬೆಸ್ಟ್. ನಾನು ಬೆಸ್ಟ್ ಅಂಡ್ ಅಬವೇ ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಪ್ರಯತ್ನ ಆಗಿತ್ತು. ಸೊ ಎಲ್ಲ ವಿಭಾಗಗಳಲ್ಲಿ. ಸೊ ಐ ಡೋಂಟ್ ನೋ ಬಟ್ ನಾನು ಎಲಿಮಿನೇಟ್ ಆಗಕ್ಕೆ ಮುಂಚೆ ಏನೇನೆಲ್ಲ ಪಡ್ಕೊಬಿಟ್ಟಿದ್ದೆ ಅಂತಂದ್ರೆ ಅದೇ ನನಗೆ ಎಲ್ಲ ಸಿಕ್ಬಿಟ್ಟಿತ್ತು. ಸಾರ್ಥಕತೆ ಕಪ್ಪೊಂದು ಬಾಕಿ ಇತ್ತು ಅದು. ಬಟ್ ಅದೇ ಎಂಡ್ ಆಫ್ ದ ಡೇ ಅಗೇನ್ ಚಾನಲ್ದು ಮತ್ತೆ ಜನಗಳ ವೋಟಿಂಗು ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಅದು ಯಾರಿಗೆ ಸಲ್ಬೇಕಾಗಿದ್ದು ಹೋಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಕೊನೆಯದಾಗಿ ನಾನು ಕೇಳೋದು, ಸೊ ಬೆಸ್ಟ್ ಕಾಮಿಡಿ ಆ ಮನೆಯಲ್ಲಿ ಆಗಿದ್ದು ನಿಮ್ಮ ಜೊತೆ, ಅದ್ರ ಜೊತೆಗೆ ಬೆಸ್ಟ್ ಒಂದಿಷ್ಟು ಜಗಳ ಆಗಿದ್ದು ಯಾವ ಮೂಮೆಂಟ್ ಅಲ್ಲಿ? ನಿಮ್ಮ ಸೀಕ್ರೆಟ್ ರೂಮೇ. ಕಾಮಿಡಿನೂ ಆಗಿದ್ದ ಅಲ್ಲೇನೆ, ಜಗಳಗಳು ಆಗಿದ್ದ ಅಲ್ಲೇನೆ. ಸೊ ಹಾಗೆ ಬೇರೆ ಹೇಳೋದಾದ್ರೆ ಒಂದು ಒಳ್ಳೆ ಲೈಫ್ ಟೈಮಲ್ಲಿ ನೆನ್ಪಿಟ್ಕೊಳ್ಳೋಂಥ ಜರ್ನಿ. ಯಾಕಂದರೆ ಅದು ಆ್ಯಕ್ಚುಲಿ ಆ ಬೇರೆ ಕಂಟೆಸ್ಟೆಂಟ್ಗಳಿಗಿಂತ ಇದು ನನಗೇನೆ ಒಂದು ಚಾಲೆಂಜ್ ಆಗಿತ್ತು. ಈ ಯುದ್ಧ ನನ್ನ ವಿರುದ್ಧ ನನ್ನ ಯುದ್ಧ, ನಾನು ಏನೆಲ್ಲ ಕಲ್ತಿದ್ದೀನಿ, ನಾನು ಯಾರು ಅನ್ನೋ ಪ್ರಶ್ನೆಗೆ ಸಿಕ್ಕಂಥ ವೇದಿಕೆ ಇದು. ನಾನು ಏನು ಕೊಟ್ಟಿದ್ದೀನಿ ಇವತ್ತು ಅದರದ್ದು ಫಲ ಸಿಗ್ತಾ ಇದೆ. ಎಸ್, ಜಯ ಮಹಾಕಾಲ್. ಎಸ್, ಇಷ್ಟೊಂದು ಪ್ರೀತಿ ಅಭಿಮಾನ ಸಿಕ್ಕಿದೆ ಗಿಲ್ಲಿಗೆ. ಸೊ ಏನು ಹೇಳಕ್ ಬಯಸ್ತಾರೆ ಇದ್ರ ಮೇಲೆ? ಗಿಲ್ಲಿ ಅವರಿಗೆ, ಹೌದು, ವಿನ್ನರ್ ಗಿಲ್ಲಿ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಹಳ ಕಷ್ಟ ಇವತ್ತು ಇಂಥ ಜನಗಳ ಪ್ರೀತಿ ಸಂಪಾದನೆ ಮಾಡೋದು. ತುಂಬ ಇನ್ನು ಮುಂದೆ ನೀವು ತುಂಬ ಜವಾಬ್ದಾರಿಯಿಂದ ಸಿಕ್ಕಿರೋ ನಿಮಗೆ ಜನಗಳ ಪ್ರೀತಿ ಆಶೀರ್ವಾದನ ಜವಾಬ್ದಾರಿಯಿಂದ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ಧ್ರುವಂತ್ ಅವರು ಭಾಳ ಅದ್ಭುತವಾಗಿ ತಮ್ಮ ಸೀಕ್ರೆಟ್ ರೂಮ್ ವಿಚಾರ ಆಗಿರ್ಬೋದು, ರಕ್ಷಿತಾ ಅವರ ವಿಚಾರ ಆಗಿರ್ಬೋದು, ಎಲ್ಲರ ಬಗ್ಗೆಯೂ ಕೂಡ ಅಂತಂದರೆ ಬಿಗ್ ಬಾಸ್ ಮನೆಯನ್ನು ಸಂಪೂರ್ಣವಾಗಿ ತಾನು ಅರಿತು ಭಾಳ ಅದ್ಭುತವಾಗಿ ಆಡಿ ಅದರ ಜೊತೆಗೆ ಕರ್ನಾಟಕ ಜನತೆಯ ಪ್ರೀತಿಯನ್ನು ಗೆದ್ದಿರುವಂಥ ಧ್ರುವಂತ್ ಅವರು ಇದೀಗ ಎಲ್ಲ ಕಡೆಯೂ ಕೂಡ ಮನೆ ಮಾತಾಗಿದ್ದಾರೆ. ತುಂಬ ಒಳ್ಳೆಯದಾಗಲಿ, ಒಳ್ಳೆ ಪ್ರಾಜೆಕ್ಟು, ಒಳ್ಳೆ ಸಿನಿಮಾಗಳು ಸಿಗಲಿ, ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ಹೀರೋ ಆಗಿ ಬರಲಿ ಅನ್ನೋದೇ ನಮ್ಮದೊಂದು ಆಸೆ. ಎಸ್, ಇದಾಗಿದೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.